Hello students, welcome back to Vignan Academy video number 11 of waves. ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀವಿ ದ ಸ್ಪೀಡ್ ಆಫ್ ಸೌಂಡ್ ಇನ್ ಎ ಗಿವನ್ ಮೀಡಿಯಮ್. ಸೌಂಡ್ ಅನ್ನೋದು ಎಂಥ ವೇವು? ಲಾಂಗಿಟ್ಯೂಡಿನಲ್ ವೇವ್. ನಾವು ಪ್ರೀವಿಯಸ್ ವಿಡಿಯೋಸ್ನಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ದ ಕಾನ್ಸೆಪ್ಟ್ ಆಫ್ ಸ್ಪೀಡ್ ಆಫ್ ಎ ಟ್ರಾನ್ಸ್ವರ್ಸ್ ವೇವ್ ಇನ್ ಅ ಗಿವನ್ ರೋಪ್ ಆರ್ ಗಿವನ್ ಮೀಡಿಯಮ್. ಸೊ ವಿ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಟಿ ಬೈ ಮ್ಯೂ. ಇದೇನಿದು ಸ್ಪೀಡ್ ಆಫ್ ಎ ಟ್ರಾನ್ಸ್ವರ್ಸ್ ವೇವ್. ಒಂದು ರೋಪಲ್ಲಿ ಟೆನ್ಷನ್ ಟಿ ಇದ್ರೆ ಅದರ ಲೀನಿಯರ್ ಮಾಸ್ ಡೆನ್ಸಿಟಿ ಮ್ಯೂ ಇದ್ರೆ ಅದರಲ್ಲಿ ಸ್ಪೀಡ್ ಎಷ್ಟಿರುತ್ತೆ ದಟ್ ಈಸ್ ಗಿವೆನ್ ಬೈ ಸ್ಕ್ವೇರ್ ರೂಟ್ ಆಫ್ ಟಿ ಬೈ ಮ್ಯೂ. ಸೊ ಅದೇ ಥರ ಲಾಂಗಿಟ್ಯೂಡಿನಲ್ ವೇವ್ ಮೀಡಿಯಮ್ ಅಲ್ಲಿ ಪ್ರಾಪಗೇಟ್ ಆಗಬೇಕಾದ್ರೆ ಅದು ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ವಾಟ್ ಈಸ್ ಅ ರಿಲೇಷನ್, ಅದರ ರಿಲೇಷನ್ ಏನು, ಯಾವ್ಯಾವ ಥರ ವೇರಿ ಆಗುತ್ತೆ, ಯಾವ ಮೀಡಿಯಮಲ್ಲಿ ಜಾಸ್ತಿ ಇರುತ್ತೆ, ಬನ್ನಿ ಇವತ್ತಿನ ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಮೈ ಸೆಲ್ಫ್ ಮುನಿರಾಜು ಅಂಡ್ ದಿಸ್ ಇಸ್ ಅವರ್ ಲವ್ಲಿ ಚಾನಲ್ ವಿಜ್ಞಾನ್ ಅಕಾಡೆಮಿ. ದ ಟಾಪಿಕ್, ಫಸ್ಟ್ ಟಾಪಿಕ್ ಇನ್ ಅವರ್ ಟುಡೇಸ್ video is the speed of longitudinal waves. Speed of longitudinal waves. Speed of longitudinal waves. Longitudinal waves. Longitudinal waves. So we already know, ನಮ್ಗೆ ಆಲ್ರೆಡಿ ಗೊತ್ತಿದೆ ಟ್ರಾನ್ಸ್ವರ್ಸ್ ವೇವ್ ಅಂದರೆ ವೇವ್ ಈ ಕಡೆಗೆ ಹೋಗ್ತಿದ್ರೆ ಪಾರ್ಟಿಕಲ್ಸ್ ಈ ಥರ ಆಸಿಲೇಟ್ ಆಗ್ತಾ ಇತ್ತು, ಹೌದಾ? ದ ಪಾರ್ಟಿಕಲ್ಸ್ ವೈಬ್ರೇಟ್ ಪರ್ಪೆಂಡಿಕ್ಯುಲರ್ ಟು ದ ಪ್ರಾಪಗೇಷನ್ ಆಫ್ ದ ವೇವ್. ಸೊ ಲಾಂಗಿಟ್ಯೂಡಿನಲ್ ವೇವ್ ಅಂದರೆ ವೇವ್ ಈ ಥರ ಪ್ರಾಪಗೇಟ್ ಆಗ್ತಾ ಇದ್ರೆ ಪಾರ್ಟಿಕಲ್ಸ್ ಝುಮ್ 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 ಅಂದರೆ ಪ್ಯಾರಲಲ್ ಆಗಿ ಆಸಿಲೇಟ್ ಆಗ್ತಾ ಇತ್ತು. ನಮ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ವಿ ಹ್ಯಾವ್ ಸೀನ್ ಇನ್ ದ ಸಿಮ್ಯುಲೇಷನ್ ಆಲ್ಸೋ. ಸೊ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನಾವು ಡೈರೆಕ್ಟಾಗಿ ಈಕ್ವೇಷನ್ ಕೊಡ್ತೀವಿ. ನಾವು ಈಕ್ವೇಷನ್ ಡಿರೈವೇಷನ್ ಮಾಡೋಕೆ ಹೊರಡಲ್ಲ. ಇಟ್ ಇನ್ವಾಲ್ವ್ಸ್ ಹೈ ಲೆವೆಲ್ ಮ್ಯಾಥಮೆಟಿಕ್ಸ್. ದ ಸ್ಪೀಡ್ ಆಫ್ ಅ ಲಾಂಗಿಟ್ಯೂಡಿನಲ್ ವೇವ್ ಇಸ್ ಗಿವೆನ್ ಬೈ ವಿ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ E divided by rho. What is this E? E is coefficient of elasticity. Coefficient of elasticity. Rho is the density of given medium. ಕೊಟ್ಟಿರ್ತಕ್ಕಂಥ ಮೀಡಿಯಮ್ದು ಎಲಾಸ್ಟಿಸಿಟಿ ಏನಿದೆ, ಈ ಕೋಎಫಿಷಿಯಂಟ್ ಆಫ್ ಎಲಾಸ್ಟಿಸಿಟಿ ಏನಿದೆ ಅದೇ ಆ ಮೀಡಿಯಮ್ದು ಡೆನ್ಸಿಟಿ ಏನಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದನ್ನ ಬೇಕಾದರೆ ಕೆಲವೊಂದು ಬುಕ್ಸಲ್ಲಿ ಇ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಲಾಸ್ಟಿಕ್ ಪ್ರಾಪರ್ಟಿ ಡಿವೈಡೆಡ್ ಬೈ ಇನರ್ಷಿಯಲ್ ಪ್ರಾಪರ್ಟಿ ಅಂತಲೂ ಕರೀತಾರೆ. ಸೊ ಎಲಾಸ್ಟಿಕ್ ಪ್ರಾಪರ್ಟಿ ಅಂದರೆ ಈ ರೋ ಇಸ್ ಅ ಡೆನ್ಸಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಡಿಪೆಂಡ್ಸ್ ಆನ್ ಮಾಸ್ ಇಸ್ ಎ ಇನರ್ಷಿಯಲ್ ಪ್ರಾಪರ್ಟಿ. ಸೊ ದೇರ್ಫೋರ್ ಎಲಾಸ್ಟಿಸಿಟಿ ಡಿವೈಡೆಡ್ ಬೈ ಇನರ್ಷಿಯಲ್ ಪ್ರಾಪರ್ಟಿ ಇಸ್ ಅ ಗಿವೆನ್ ಸ್ಪೀಡ್. ಸ್ಕ್ವೇರ್ ರೂಟ್ ಆಫ್ ಇ ಡಿವೈಡೆಡ್ ಬೈ ರೋ ಇಸ್ ಅ equation for speed of a longitudinal wave. So example sound wave ಎಷ್ಟು ಸ್ಪೀಡಲ್ಲಿ ಪ್ರಾಪಗೇಟ್ ಆಗುತ್ತೆ ಅಂದರೆ ಇಟ್ ಡಿಪೆಂಡ್ಸ್ ಆನ್ ಇ ವ್ಯಾಲ್ಯೂ, ಇಟ್ ಡಿಪೆಂಡ್ಸ್ ಆನ್ ಡೆನ್ಸಿಟಿ. ಸೊ ಹಾಗಾದರೆ ಹೇಳಿ ಯಾವುದರಲ್ಲಿ ಸಾಲಿಡ್ ಲಿಕ್ವಿಡ್ ಗ್ಯಾಸಸ್ ಅಲ್ಲಿ ಸೊ ಯಾವುದರಲ್ಲಿ ಸ್ಪೀಡ್ ಜಾಸ್ತಿ ಇರಬೇಕು? ಸಾಲಿಡ್ ವಿ ಆಫ್ ಲಿಕ್ವಿಡ್, ವಿ ಆಫ್ ಗ್ಯಾಸಸ್. ಇವು ಮೂರನ್ನು ಕಂಪೇರ್ ಮಾಡಿದ್ರೆ ಯಾವುದರಲ್ಲಿ ಸ್ಪೀಡ್ ಆಫ್ ಸೌಂಡ್ ಜಾಸ್ತಿ ಇರುತ್ತೆ, ಯಾವುದರಲ್ಲಿ ಕಮ್ಮಿ ಇರುತ್ತೆ? ಸೊ density of the solid is more than that of the density of liquid and density of the gas. ಅಂದರೆ ಇದು ಡೆನ್ಸಿಟಿ, ಇದ್ರ ಪ್ರಕಾರ ಡೆನ್ಸಿಟಿ ಯಾವ್ದು ಜಾಸ್ತಿ ಇರುತ್ತೋ ಅದ್ರದ್ದು ಸ್ಪೀಡ್ ಜಾಸ್ತಿ ಇರುತ್ತೆ ಅಂತ ಅನ್ಕೊಂಡಿದ್ರಿ, ಹೌದಲ್ಲ? ಅನ್ಕೊಂಡಿದ್ರಿ ಆ್ಯಕ್ಚುಲಿ ಅದಲ್ಲ. ಸೊ ನಿಮ್ಮ ಪ್ರಕಾರ ಡೆನ್ಸಿಟಿ ಸಾಲಿಡ್ ಜಾಸ್ತಿ ಇದ್ರೆ ಸ್ಪೀಡ್ ಕಮ್ಮಿ ಇರಬೇಕು, ಹೌದಲ್ಲ? ಸೊ ಅದು ಹಾಗಲ್ಲ. ಸೊ ಇಟ್ ಈಸ್ ರಾಂಗ್. ಬಟ್ ಆ್ಯಕ್ಚುಯಲ್ ಆಗಿ ನಿಮ್ಗೆ ಯಾವ ಥರ ತೋರಿಸಿದ್ರೆ ಅಂದರೆ ದ ಸ್ಪೀಡ್ ಆಫ್ ಸೌಂಡ್ ಇನ್ ಸಾಲಿಡ್ ಈಸ್ ಗ್ರೇಟರ್ ದ್ಯಾನ್ ದಟ್ ಆಫ್ ದ ಸ್ಪೀಡ್ ಆಫ್ ಸೌಂಡ್ ಇನ್ ಲಿಕ್ವಿಡ್ ದ್ಯಾನ್ ದ ಸ್ಪೀಡ್ ಆಫ್ ಸೌಂಡ್ ಇನ್ ದ ಗ್ಯಾಸಸ್. ಸೊ ಇದ್ರ ವ್ಯಾಲ್ಯೂಸ್ ಯಾವ ಥರ ಇರ್ತಪ್ಪ ಅಂದರೆ ನಿಯರ್ಲಿ 6000 ಮೀಟರ್ ಪರ್ ಸೆಕೆಂಡ್. ನಂಗೆ ಗೊತ್ತಾಯ್ತು ನಿಮ್ಮ ಡೌಟ್ ಏನು ಅಂತ. ಸೊ ಇದು ವ್ಯಾಲ್ಯೂ ಇಲ್ಲಿ ಜಾಸ್ತಿ ಇರುತ್ತೆ, ಹಾಗಾದರೆ ಇದ್ರ ಸ್ಪೀಡ್ ಕಮ್ಮಿ ಇರಬೇಕಲ್ಲ. ಸಾಲಿಡ್ ಡೆನ್ಸಿಟಿ ಜಾಸ್ತಿ ಇರುತ್ತೆ, ನಮ್ಗೆ ಆಲ್ರೆಡಿ ಗೊತ್ತು. ಸೊ ಡೆನ್ಸಿಟಿ ಆಫ್ ದ ಸಾಲಿಡ್ ಈಸ್ ಮಚ್ ಗ್ರೇಟರ್ ದ್ಯಾನ್ ದಟ್ ಆಫ್ ದ ಡೆನ್ಸಿಟಿ ಆಫ್ ದ ಗ್ಯಾಸ್, ಹಾಗಾದರೆ ಜಾಸ್ತಿ ಇತ್ತು. ಬಟ್ ಇಲ್ಲೊಂದು ನ್ಯೂಮರೇಟರ್ ಅಲ್ಲಿ ಇದೆ. ಸೊ ಅದರಿಂದ ನ್ಯೂಮರೇಟರ್ ಎಲಾಸ್ಟಿಸಿಟಿ ಇರೋದ್ರಿಂದ ಈ ಬಿಹೇವಿಯರ್ ತೋರಿಸುತ್ತೆ. ದ ಸ್ಪೀಡ್ ಆಫ್ ಸೌಂಡ್ ಇನ್ ಸಾಲಿಡ್ ಈಸ್ 6000, ನಿಯರ್ಲಿ 6000 ಮೀಟರ್ ಪರ್ ಸೆಕೆಂಡ್, ಆ್ಯಂಡ್ ದಿಸ್ ಒನ್ ಈಸ್ ನಿಯರ್ಲಿ 1500 ಮೀಟರ್ ಪರ್ ಸೆಕೆಂಡ್. ಅಪ್ರಾಕ್ಸಿಮೇಟ್ ಆಗಿ ಹೇಳ್ತಾ ಇದ್ದೀನಿ, ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ, ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ದೀನಿ. ಇದೆಷ್ಟಿರುತ್ತೆ? 330 ಮೀಟರ್ ಪರ್ ಸೆಕೆಂಡ್ ಇರುತ್ತೆ, ನಿಯರ್ಲಿ ಇಷ್ಟು ವ್ಯಾಲ್ಯೂಸ್ ಇರುತ್ತೆ. ಹಾಗಾದರೆ ಡೆನ್ಸಿಟಿ ಆಫ್ ಸಾಲಿಡ್ ಜಾಸ್ತಿ ಇದ್ಮೇಲೆ ಇದು ಕಮ್ಮಿ ಆಗಬೇಕಾಯ್ತಲ್ಲ. ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ಎಲಾಸ್ಟಿಕ್ ಪ್ರಾಪರ್ಟಿ ಮೇಲೆ ಕೂಡ ಡಿಪೆಂಡ್ ಆಗ್ತಿದೆ. ಎಲಾಸ್ಟಿಕ್ ಪ್ರಾಪರ್ಟಿ ಮೇಲೆ ಡಿಪೆಂಡ್ ಆಗ್ತಿದೆ ಅಂದರೆ ಇದು ಕೂಡ ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ. ಅಫ್ಕೋರ್ಸ್ ಡೆನ್ಸಿಟಿ ಜಾಸ್ತಿನೇ ಸಾಲಿಡ್ಗೆ, ಬಟ್ ಇ ಆಫ್ ಸಾಲಿಡ್ ಈಸ್ ಮಚ್ ಗ್ರೇಟರ್ ದ್ಯಾನ್ ದಟ್ ಆಫ್ ದ ಡೆನ್ಸಿಟಿ ಆಫ್ ಸಾಲಿಡ್.
ಸೊ ಇದು ಜಾಸ್ತಿ ಇದ್ರೂ ಪರವಾಗಿಲ್ಲ, ಇದಕ್ಕಿಂತ ಭಾಳ ಜಾಸ್ತಿ ಇರುತ್ತೆ. Coefficient of viscosity, not viscosity, coefficient of elasticity of solids is much greater than its density. So ಈ ಫ್ಯಾಕ್ಟರ್ ಡಾಮಿನೇಟ್ ಮಾಡೋದ್ರಿಂದ ಸೊ ನಮಗೆ ಇಲ್ಲಿ ಇದು ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ. ಬಟ್ ಕೊಟ್ಟಿರ್ತಕ್ಕಂಥ ಮೀಡಿಯಮ್ ಡೆನ್ಸಿಟಿ ಬೇರೆ ಇದ್ರೆ ನಿಮ್ಮ ಲಾಜಿಕ್ ಕರೆಕ್ಟ್ ಆಗ್ತಿತ್ತು. ಡೆನ್ಸಿಟಿ ಆಫ್ ದ ಸಾಲಿಡ್ ಇಸ್ ಮೋರ್ ಆದರೆ ಇದು ಕಮ್ಮಿ ಆಗಬೇಕಾಯ್ತು. ಬಟ್ ಏನಾಗ್ತಿದೆ, ನ್ಯೂಮರೇಟರ್ ಇರ್ತಕ್ಕಂಥ ಟರ್ಮು ಭಾಳ ಜಾಸ್ತಿ ಇರೋದ್ರಿಂದ ಸೊ ನಮಗೆ ಈ ಥರ ಬಿಹೇವಿಯರ್ ತೋರಿಸುತ್ತೆ. ಸೊ ದೇರ್ ಫೋರ್ ದ ಸ್ಪೀಡ್ ಆಫ್ ಸೌಂಡ್ ಇನ್ ಸಾಲಿಡ್ಸ್ ಇಸ್ ಗ್ರೇಟರ್ ದ್ಯಾನ್ ದಟ್ ಆಫ್ ದ ಸ್ಪೀಡ್ ಆಫ್ ಸೌಂಡ್ ಇನ್ ಲಿಕ್ವಿಡ್ ದ್ಯಾನ್ ಇನ್ ದಟ್ ಆಫ್ ದ ಗ್ಯಾಸ್. ಸೊ ನಮಗೆ ಈಗ 3 ಡೈಮೆನ್ಷನ್ ನಮಗೆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಲ್ಲಿ ನೋಡಿದ್ರೆ there are 3 types of coefficient of elasticity. So if the medium ಏನಾದರೂ ಏರ್ ಅಥವಾ ಫ್ಲೂಯಿಡ್, ಯಾವುದಾದ್ರೂ ಫ್ಲೂಯಿಡ್ ಆಗಿದ್ರೆ ಸೊ ಎಲಾಸ್ಟಿಕ್ ಪ್ರಾಪರ್ಟಿ ನಾವು ಬಲ್ಕ್ ಮಾಡ್ಯುಲಸ್ ಅಂತ ಕರಿತೀವಿ. ಅದೇ ಏನಾದರೂ ಲೀನಿಯರ್ ಮೀಡಿಯಂ ಆಗಿದ್ರೆ, ಫಾರ್ ಎಕ್ಸಾಂಪಲ್ ರಾಡ್, ಒಂದು ಲೀನಿಯರ್ ರಾಡ್ ಥರ ಏನಾದರೂ ಇದೆ, ಆ ಮೀಡಿಯಮ್ದು elasticity coefficient ಏನಾಗಿರುತ್ತೆ, that is called Young's modulus. So if the medium is, ಇದು ನೋಟ್ ಮಾಡ್ಕೊಂಡ್ರೆ ಸೊ ಕಂಪ್ಯಾಷನ್ ಯಾವ ಥರ ಇರುತ್ತೆ ಅಂತ we will discuss more about this one. If the medium is any fluid ಗೆ elastic coefficient of elasticity ಏನಾಗಿರತ್ತಪ್ಪ ಅಂದರೆ E is equals to beta. ಏನಿದು beta? minus delta P divided by delta V divided by V. Stress by strain. Stress is nothing but change in pressure in terms of fluid. So stress by strain ನಾವು coefficient of elasticity ಅಂತ ಕರಿತೀವಿ. ಆ ಮೀಡಿಯಂ ಏನಾದರೂ ಫ್ಲೂಯಿಡ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಏರ್ ಅಥವಾ ಯಾವುದಾದ್ರೂ ಒಂದು ಲಿಕ್ವಿಡ್ ಆಗಿದ್ರೆ ಆ ಎಲಾಸ್ಟಿಸಿಟಿ ಬೀಟಾ ಆಗಿರುತ್ತೆ. ಸೊ ವಾಟ್ ಇಸ್ ದಿಸ್ ಬೀಟಾ ಇಂಡಿಕೇಟ್ಸ್? ಬೀಟಾ ವ್ಯಾಲ್ಯೂ ಜಾಸ್ತಿ ಆದರೆ ಕೊಟ್ಟಿರ್ತಕ್ಕಂಥ ಮೀಡಿಯಂ ಯಾವ ಥರ ಬಿಹೇವ್ ಮಾಡುತ್ತೆ. ಸೊ ನೀವು ಯಾವುದಾದ್ರೂ ಒಂದು ಮೀಡಿಯಮ್ನ ಕಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡಿ, ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿ, ಅದಾಗ್ತಿದೆಯಾ? ಸೊ ಎಕ್ಸ್ಟರ್ನಲ್ ಫೋರ್ಸ್ನ ಅಪ್ಲೈ ಮಾಡ್ತಾ ಎಲ್ಲ ಮೀಡಿಯಮು ಒಂದೇ ಥರ ಕಂಪ್ರೆಸ್ ಆಗತ್ತಾ? ಇಲ್ಲ. ಡಿಪೆಂಡಿಂಗ್ ಆನ್ ಇಟ್ಸ್ ಎಲಾಸ್ಟಿಸಿಟಿ, ಡಿಪೆಂಡಿಂಗ್ ಆನ್ ಇಟ್ಸ್ ಎಲಾಸ್ಟಿಕ್ ಬಿಹೇವಿಯರ್. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತಗೋಣ, ಹೀಲಿಯಂ ಬಲೂನ್ ತಗೊಳ್ಳಿ, ಫುಟ್ಬಾಲ್ನ ತಗೊಳ್ಳಿ, ಎರಡೂ ಒಳಗಡೆ ಏರೇ ಇರೋದು. ಸೊ ಹೀಲಿಯಂ ಬಲೂನ್ನ ಕಂಪ್ರೆಸ್ ಮಾಡಿದ್ರೆ ಬೇಗ ಹೋಗುತ್ತೆ, ಹೌದಾ? ಸೊ ಒಂದು ಸಾಲಿಡ್ ಆಗಿರ್ತಕ್ಕಂಥ ಒಂದು ನಾರ್ಮಲ್ ಅದರ್ ಆಬ್ಜೆಕ್ಟ್ನ ತೊಗೊಂಡ್ರೆ ಕಂಪ್ರೆಸ್ ಮಾಡಿದ್ರೆ ಸ್ವಲ್ಪ ವಾಲ್ಯೂಮ್ ಕಮ್ಮಿ ಆಗುತ್ತೆ, ಎರಡರಲ್ಲೂ ವಾಲ್ಯೂಮ್ ಚೇಂಜ್ ಆಗುತ್ತೆ. ಬಟ್ ಯಾವುದ್ರಲ್ಲಿ ಜಾಸ್ತಿ ಆಗುತ್ತೆ ಕಂಪ್ರೆಸ್ ಮಾಡಿದ್ರೆ, ಯಾವುದ್ರಲ್ಲಿ ಕಮ್ಮಿ ಆಗುತ್ತೆ, ಕಮ್ಮಿ ವಾಲ್ಯೂಮ್ ಚೇಂಜ್ ಆಗುತ್ತೆ ಕಂಪ್ರೆಸ್ ಮಾಡಿದ್ರೆ, ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಇಟ್ ಡಿಪೆಂಡ್ಸ್ ಆನ್ ಬಲ್ಕ್ ಮಾಡ್ಯುಲಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ ಬಲ್ಕ್ ಮಾಡ್ಯುಲಸ್ ಈಕ್ವೇಷನ್ ಆಗುತ್ತೆ ಡೆಲ್ಟಾ ಪಿ ಡಿವೈಡೆಡ್ ಬೈ ಡೆಲ್ಟಾ ವಿ ಡಿವೈಡೆಡ್ ಬೈ ವಿ. ಸೊ ಇದನ್ನು ಬೇಕಾದರೆ you can write like this, the change in pressure divided by, this is called volume strain anta karitivi, stress by strain. So if the medium is any fluid, then V is equals to square root of beta by rho. What is this beta? Beta is bulk modulus. If the medium is a linear like a rod, ಒಂದು ರಾಡ್ ಥರ ಯಾವುದಾದ್ರೂ ಒಂದು ಮೀಡಿಯಮ್ ಇದ್ದರೆ ಅದರಲ್ಲಿ ಸ್ಪೀಡ್ ಯಾವ ಥರ ವೇರಿ ಆಗುತ್ತೆ? ದಟ್ ಈಸ್ ಗಿವೆನ್ ಬೈ V is equals to square root of gamma by rho. What is this gamma? Gamma is, not gamma, y by rho. What is this y? Y is called as Young's modulus. Young's modulus to Gun's modulus alla, it is Young's modulus. Okay, so what is this Young's modulus? ಯಾವುದಾದ್ರೂ ಒಂದು ರಾಡ್ನ ಕನ್ಸಿಡರ್ ಮಾಡೋಣ. Let us assume a rod is suspended. The area of cross section of the rod is A. ಇದರ ಏರಿಯಾ A ಇದೆ ಅಂತ ಅನ್ಕೊಳ್ಳೋಣ. ಸೊ ಡೌನ್ ಸೈಡ್ಗೆ ಎಷ್ಟು ವೆಯ್ಟ್ ಪುಲ್ ಆಗ್ತಾ ಇರುತ್ತೆ? ಸೊ ದಟ್ ಈಸ್ ಗಿವೆನ್ ಬೈ mg. ಸೊ ನಾವು ದ Young's modulus is given by stress divided by strain. So what is this strain? Force applied per unit area. So what is the force applied? That is given by mg divided by area whole divided by strain andre change in dimension divided by original dimension, that is delta L divided by L. So Young's modulus is equals to mg divided by A ಅಥವಾ ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೈನ್. ಸ್ಟ್ರೆಸ್ ಅಂದರೆ ಏನು? mg ಡಿವೈಡೆಡ್ ಬೈ A ಹೋಲ್ ಡಿವೈಡೆಡ್ ಬೈ ಡೆಲ್ಟಾ L ಬೈ L. ಸೊ ಇಫ್ ವಾಂಟ್ ಯು ಕ್ಯಾನ್ ರೈಟ್ mg, ಇದು ನ್ಯೂಮರೇಟರ್ಗೆ ಹೋಗುತ್ತೆ, ಇಂಟು L ಡಿವೈಡೆಡ್ ಬೈ A ಇಂಟು ಡೆಲ್ಟಾ L. ಸೊ ದಿಸ್ ಈಸ್ ದ Young's modulus ಫಾರ್ ಲೀನಿಯರ್ ಮೀಡಿಯಮ್. ಒಂದು ಮೀಡಿಯಮ್ ಲೀನಿಯರ್ ಆಗಿದ್ರೆ ಅದಕ್ಕೆ
ಎಲಾಸ್ಟಿಸಿಟಿ ಕೋಎಫಿಷಿಯಂಟ್ ಏನಾಗಿರುತ್ತೆ, ಯಂಗ್ಸ್ ಮಾಡ್ಯುಲಸ್ y ಆಗಿರುತ್ತೆ. ಅದು ಯಾವ ಥರ ಫೈಂಡ್ ಔಟ್ ಮಾಡೋದು, ಸ್ಟ್ರೆಸ್ ಬೈ ಸ್ಟ್ರೈನ್. ಆ್ಯಂಡ್ ಇಫ್ ದ ಮೀಡಿಯಮ್ ಈಸ್ ಎನಿ ಫ್ಲೂಯಿಡ್ ಅಂದರೆ ಏನು, ಫ್ಲೂಯಿಡ್ ಅಂದರೆ ಐದರ್ ಗ್ಯಾಸಸ್ ಆರ್ ಲಿಕ್ವಿಡ್. ಯಾವ ಮೀಡಿಯಮ್ ತಾನಾಗಿ ಹರಿಯುತ್ತೋ ಅಂಥದನ್ನ ಫ್ಲೂಯಿಡ್ ಅಂತ ಕರಿತೀವಿ. ಯಾವ್ದು ಹರಿಯುತ್ತೆ, ಸಾಲಿಡ್ಸ್ ಹರಿಯುತ್ತಾ, ಇಲ್ಲ ಸಾಲಿಡ್ಸ್ ಹರಿಯಲ್ಲ. ಲಿಕ್ವಿಡ್ಸು ಮತ್ತು ಗ್ಯಾಸಸ್ಸು ತಾನಾಗಿ ಹರಿಯುತ್ತೆ ಅಂಥ ಮೀಡಿಯಮ್ನ ನಾವೇನಂತ ಕರಿತೀವಿ, ಫ್ಲೂಯಿಡ್ಸ್ ಅಂತ ಕರಿತೀವಿ. ಫ್ಲೂಯಿಡ್ಸಲ್ಲಿ ಕೋಎಫಿಷಿಯಂಟ್ ಆಫ್ ಎಲಾಸ್ಟಿಸಿಟಿ ಏನಾಗಿರುತ್ತೆ, ಬಲ್ಕ್ ಮಾಡ್ಯುಲಸ್ ಆಗಿರುತ್ತೆ. ಬೀಟಾ ಅಗೇನ್ ಸ್ಟ್ರೆಸ್ ಬೈ ಸ್ಟ್ರೈನ್, ಇಲ್ಲಿ ಪ್ರೆಷರ್, ಚೇಂಜ್ ಇನ್ ಪ್ರೆಷರ್ ತಗೋಬೇಕಾಗತ್ತೆ. ಸೊ ಇದನ್ನು ನೀವು ಡೀಟೇಲ್ ಆಗಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ದಿಸ್ ಈಸ್ ಅಬೌಟ್ ದ ಸ್ಪೀಡ್ ಆಫ್ ಅ ಲಾಂಗಿಟ್ಯೂಡಿನಲ್ ವೇವ್ ಇನ್ ಡಿಫ್ರೆಂಟ್ ಮೀಡಿಯಮ್ಸ್. ಸೊ ನ್ಯೂಟನ್ ಹೇಳ್ತಾನೆ, ಒಂದು ಫಾರ್ಮುಲಾ ಕೊಡ್ತಾನೆ, ಸ್ಪೀಡ್ ಆಫ್ ದ ಸೌಂಡ್ ಇನ್ ಅ ಗಿವೆನ್ ಮೀಡಿಯಮ್, ಒಂದು ಫಾರ್ಮುಲಾ ಕೊಡ್ತಾನೆ. ಬಟ್ ಅದು ಲೇಟರ್ ತಪ್ಪು ಅಂತ ಪ್ರೂವ್ ಮಾಡ್ತಾರೆ, ಅದಕ್ಕೆ ಇನ್ನೊಬ್ಬ ಬಂದು ಕರೆಕ್ಷನ್ ಮಾಡ್ತಾನೆ. ವಿ ವಿಲ್ ಡಿಸ್ಕಸ್ ಅಬೌಟ್ ದಟ್ ಒನ್. ಸೊ ನೋಟ್ ಮಾಡ್ಕೊಂಡ್ರೆ, ಸೊ ಐ ಆಮ್ ಗೋಯಿಂಗ್ ಟು ಎರೇಸ್ 3, 2, 1 ಡನ್. ಯಾ, ಸೊ ಇಫ್ ಒಂದು ಫಾರ್ಮುಲಾ ನೋಟ್ ಮಾಡ್ಕೊಳ್ಳಿ, ವಿ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಬೀಟಾ ಬೈ ರೋ, ಸ್ಪೀಡ್ ಆಫ್ ಸೌಂಡ್ ಇನ್ ಏರ್. ಇನ್ನು ಪೂರ್ತಿ ಟಾಪಿಕ್ಕು ನಾವು ಸ್ಪೀಡ್ ಆಫ್ ಸೌಂಡ್ ಇನ್ ಏರ್ ಮೇಲೆ ಡಿಸ್ಕಸ್ ಮಾಡ್ತೀವಿ. ಸೊ ಜಾಸ್ತಿ ಡೀಟೇಲ್ಸ್ ಏನಿಲ್ಲ, ಸಾಲಿಡ್ಸಲ್ಲಿ ಯಾವ ಥರ ವೇರಿ ಆಗುತ್ತೆ ಮತ್ತು ಲಿಕ್ವಿಡ್ಸಲ್ಲಿ ಯಾವ ಥರ ವೇರಿ ಆಗುತ್ತೆ ಇಲ್ಲ. ಯೂಶಲಿ ವಿ ವಿಲ್ ಡಿಸ್ಕಸ್ ಆನ್ ದ ಏರ್. ಸೊ ಸ್ಪೀಡ್ ಆಫ್ ಸೌಂಡ್ ಇನ್ ಏರ್, ಸ್ಪೀಡ್ ಆಫ್ ಸೌಂಡ್ ಇನ್ ಏರ್, ಸ್ಪೀಡ್ ಆಫ್ ಸೌಂಡ್ ಇನ್ ಏರ್. V is equals to square root of beta divided by rho. So where beta is the bulk modulus of air. Now discuss ಮಾಡ್ತಿರೋದು air ನಲ್ಲಿ. ಹಾಗಾದ್ರೆ speed of sound in air is equal to square root of bulk modulus of air divided by density of the air. Density of air. So this is the equation which you have already seen. Just now ನೋಡಿದ್ವಿ. So V is equal to square root of beta by rho. So what is this beta? Beta is equals to delta P divided by delta V divided by V. Stress by strain with negative sign. ಇಲ್ಲಿ ನೆಗೆಟಿವ್ ಸೈನ್ ಯಾಕಪ್ಪ ಅಂದ್ರೆ, ಪ್ರೆಷರ್ನ ಅಪ್ಲೈ ಮಾಡಿದ್ರೆ ಯಾವ್ದಾದ್ರು ಒಂದು ಮೀಡಿಯಂ ಫ್ಲೂಯಿಡ್ಗೆ ಪ್ರೆಷರ್ನ ಅಪ್ಲೈ ಮಾಡಿದ್ರೆ ವಾಲ್ಯೂಮ್ ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತೆ. ಆ ವಾಲ್ಯೂಮ್ ಕಮ್ಮಿ ಆಗೋದನ್ನ ಇಲ್ಲಿ ಮೈನಸ್ ಸೈನಲ್ಲಿ ಇಂಡಿಕೇಟ್ ಮಾಡ್ತಿದ್ವಿ. ಸೊ ದೇರ್ ಫೋರ್ ವಿ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಬೀಟಾ ಬೈ ರೋ, ವೇ ಬೀಟಾ is given by minus of delta P whole divided by delta V by V. This is a bulk modulus of air. ಸೊ ಅಕಾರ್ಡಿಂಗ್ ಟು ನ್ಯೂಟನ್, ಸೊ ನ್ಯೂಟನ್ ಒಂದು ಫಾರ್ಮುಲಾ ಕೊಡ್ತಾನೆ. ಇದಕ್ಕೆ ಎಕ್ಸ್ಟೆನ್ಷನ್ ಆಗಿ ನ್ಯೂಟನ್ ಬೇರೆ ಬೇರೆ ಫಾರ್ಮುಲಾಸ್ನ ಡ್ರೈವ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾನೆ. ಸೊ ನ್ಯೂಟನ್ ಅಸ್ಯೂಮ್ಡ್ ದಟ್ ಯಾವಾಗ ಸೌಂಡ್ ಪ್ರಾಪಗೇಟ್ ಆಗ್ತಾ ಇರೋದು, ಈ ಪ್ರಾಪಗೇಷನ್ ಅಲ್ಲಿ ಕಂಪ್ರೆಷನ್ ರೇರ್ ಫ್ರಾಕ್ಷನ್ ಪ್ರಾಪಗೇಟ್ ಆಗ್ತಾ ಇರುತ್ತೆ, ಹೌದಲ್ಲ. ಸೊ ಈ ಪ್ರೋಸೆಸ್ನ ನ್ಯೂಟನ್ ಏನಂತ ಅಸ್ಯೂಮ್ ಮಾಡ್ಕೊತಾನೆ, ಇಟ್ ಈಸ್ ಐಸೋಥರ್ಮಲ್ ಪ್ರೋಸೆಸ್ ಅಂತ ಅಸ್ಯೂಮ್ ಮಾಡ್ಕೊತಾನೆ. ಅಂದರೆ ಈ ಕಂಪ್ರೆಷನ್ ಆದರೆ ಎಲ್ಲ ಮಾಲಿಕ್ಯೂಲ್ಸ್ ಒಂದು ಕಡೆ ಬರುತ್ತೆ, ಕೆಲವೊಂದು ಮಾಲಿಕ್ಯೂಲ್ಸ್, ಮತ್ತೆ ರೇರ್ ಫ್ರಾಕ್ಷನ್ ಆದಾಗ ಮಾಲಿಕ್ಯೂಲ್ಸ್ ಎಲ್ಲ ದೂರ ಹೋಗುತ್ತೆ. ಈ ಥರ ಪ್ರೋಸೆಸ್ ಆಗ್ತಿದೆ, ಏನೋ ಒಂದು ಪ್ರೋಸೆಸ್ ಆಗ್ತಿದೆ, ಕಂಪ್ರೆಷನ್ ಆಗ್ತಿದೆ, ರೇರ್ ಫ್ರಾಕ್ಷನ್ ಆಗ್ತಿದೆ. ಈ ಪ್ರೋಸೆಸ್ನ ಐಸೋಥರ್ಮಲ್ ಪ್ರೋಸೆಸ್ ಅಂತ ಅಸ್ಯೂಮ್ ಮಾಡ್ಕೊತಾನೆ. ನ್ಯೂಟನ್ ಅಸ್ಯೂಮ್ಡ್ ದಟ್ the propagation of sound is an isothermal process. Isothermal process ಅಂದ್ರೆ ಏನು ಸರ್? ದ ಪ್ರೋಸೆಸ್ ವಿಚ್ ಅಕರ್ಸ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಅಂದರೆ ನ್ಯೂಟನ್ ಏನಂತ ಅನ್ಕೊಳ್ತಾರೆ ಅಂದರೆ, ಕಂಪ್ರೆಷನ್ ರೇರ್ ಫ್ರಾಕ್ಷನ್ ಆಗೋವಾಗ ಯಾವುದೇ ರೀತಿ ಆಗಿರ್ತಕ್ಕಂಥ ಟೆಂಪರೇಚರ್ನ ಬದಲಾವಣೆ ಇಲ್ಲ ಅಂತ ಅಸ್ಯೂಮ್ ಮಾಡ್ಕೊತಾನೆ. ಸೊ ಹಾಗೆ ಅಸ್ಯೂಮ್ ಮಾಡ್ಕೊಂಡೆ ಎಡವಟ್ ಮಾಡ್ತಾನೆ, ಆ ಎಡವಟ್ನ ಇನ್ನೊಬ್ಬ ಕರೆಕ್ಷನ್ ಮಾಡ್ತಾನೆ. ಅದನ್ನೇ ನಾವು ಲ್ಯಾಪ್ಲಾಸ್ ಕರೆಕ್ಷನ್ ಟು ನ್ಯೂಟನ್ಸ್ ಫಾರ್ಮುಲಾ ಅಂತ ಕರಿತೀವಿ. ಸೊ ನ್ಯೂಟನ್ ಏನು ಎಡವಟ್ ಮಾಡ ಅಂದರೆ, ಸೊ ಹಿ ಅಸ್ಯೂಮ್ ದಟ್ ಅಂದರೆ ಕಂಪ್ರೆಷನ್ ರೇರ್ ಫ್ರಾಕ್ಷನ್ ಈ ತರ ಆಗೋ ಪ್ರೋಸೆಸ್ನ ಐಸೋಥರ್ಮಲ್ ಪ್ರೋಸೆಸ್ ಅಂತ ಅಸ್ಯೂಮ್ ಮಾಡ್ಕೊಂತಾನೆ. ಸೊ ಐಸೋಥರ್ಮಲ್ ಪ್ರೋಸೆಸ್, ದ ಈಕ್ವೇಷನ್ ಆಫ್ ಸ್ಟೇಟ್ ಫಾರ್ ಐಸೋಥರ್ಮಲ್ ಪ್ರೋಸೆಸ್ ಇಸ್ PV is equals to constant. ಸೊ ಇದು ಹೇಗೆ ಬಂತು ಗೊತ್ತಾಯ್ತಲ್ಲ. ಸೊ ವಿ ಹ್ಯಾವ್ ದ ಫಾರ್ಮುಲಾ PV is equals to mu RT. ಸೊ ಈ ಅಸ್ಯೂಮ್ ದಟ್ ಏರ್ is an ideal gas and
PV is equal to mu RT. Mu is number of moles, R is a universal gas constant, T is a temperature, and it is again constant according to Newton. Newton ಏನು ಅಸ್ಯೂಮ್ ಮಾಡ್ಕೊಂಡ ಟೆಂಪರೇಚರ್ ಚೇಂಜ್ ಆಗಲ್ಲ ಅಂತ ಅಸ್ಯೂಮ್ ಮಾಡ್ಕೊಂಡ ಟೆಂಪರೇಚರ್ ಚೇಂಜ್ ಆಗಲ್ಲ ಅಂದರೆ ಕಾನ್ಸ್ಟೆಂಟ್ ಇಂಟು ಕಾನ್ಸ್ಟೆಂಟ್ ಇಂಟು ಕಾನ್ಸ್ಟೆಂಟ್ ಅನದರ್ ಕಾನ್ಸ್ಟೆಂಟ್. therefore you will get PV is equals to constant for an isothermal process. So PV is equal to constant. Let us differentiate this one. ಇದನ್ನ differentiate ಮಾಡಿದ್ರೆ, so let us see. So differentiating both side P into delta V plus V into delta P is equals to constant. Differentiating now this can be written as so let me write the equation for P. P into delta V is equals to minus V delta P. In other words P is equals to minus delta P into V whole divided by delta V. So if V na denominator ge tagoli, this will be V. So delta P divided by delta V divided by V. So what is this? We already know this one. RHS ಅಲ್ಲಿ ಇರ್ತಕ್ಕಂಥ ಟರ್ಮ್ ನಮ್ಗೆ ಆಲ್ರೆಡಿ ಫೆಮಿಲಿಯರ್ ಆಗಿದೆ, ಮುಖ ಪರಿಚಯ ಇದೆ. ಇದ್ರದ್ದು ಏನಿದು ಇಲ್ಲೇ ಬಿದ್ದಿದೆ ನೋಡಿ. ಸೊ ದಟ್ ಈಸ್ ಮೈನಸ್ ಆಫ್ ಡೆಲ್ಟಾ ಪಿ ಡಿವೈಡೆಡ್ ಬೈ ಡೆಲ್ಟಾ ವಿ ಹೋಲ್ ಡಿವೈಡೆಡ್ ಬೈ ವಿ. ಸೊ ವಾಟ್ ಈಸ್ ದಟ್? ಬಲ್ಕ್ ಮಾಡ್ಯುಲಸ್. therefore ಅಕಾರ್ಡಿಂಗ್ ಟು ನ್ಯೂಟನ್ ಪ್ರಕಾರ, ಸರ್ ಐಸಾಕ್ ನ್ಯೂಟನ್ರ ಪ್ರಕಾರ, ಯಾಕೆ ಅವ್ರನ್ನ ಸರ್ ಅಂತ ಕರಿತೀವಿ? ಚೆಕ್ ಇಟ್ ಔಟ್, ಚೆಕ್ ಮಾಡಿ, ವಿಲ್ ಗೆಟ್ ಅ ಇಂಟ್ರೆಸ್ಟಿಂಗ್ ಸ್ಟೋರಿ. ಸರ್ ಐಸಾಕ್ ನ್ಯೂಟನ್ನ ಪ್ರಕಾರ ಏರಲ್ಲಿ ಸೌಂಡ್ ಹೋಗೋ ಪ್ರೋಸೆಸ್ ಯಾವ ಥರ ಪ್ರೋಸೆಸ್ ಆಗಿತ್ತು? ಇಟ್ಸ್ ಅನ್ ಐಸೋಥರ್ಮಲ್ ಪ್ರೋಸೆಸ್. ಐಸೋಥರ್ಮಲ್ ಪ್ರೋಸೆಸ್ಸಲ್ಲಿ ಟೆಂಪರೇಚರ್ನ ಬದಲಾವಣೆ ಇಲ್ಲ ಅಂತ ಅಸ್ಯೂಮ್ ಮಾಡ್ಕೋಬೇಕಾಗತ್ತೆ. ಸೊ ವೆನ್ ದರ್ ಇಸ್ ನೋ ಟೆಂಪರೇಚರ್ ಚೇಂಜ್, ಅಕಾರ್ಡಿಂಗ್ ಟು ದಿಸ್ ಒನ್ ದ ಪ್ರೆಷರ್ ಆಫ್ ದ ಗ್ಯಾಸ್ ಇಸ್ ಈಕ್ವಲ್ಸ್ ಟು ದಿಸ್ ಮಚ್ ಅಂಡ್ ದಿಸ್ ಈಸ್ ಈಕ್ವಲ್ ಟು ಬಲ್ಕ್ ಮಾಡ್ಯುಲಸ್. therefore in an isothermal process beta is equals to, or P is equals to, beta is equals to P. So therefore this equation, let me call this as equation number 1. idana equation 1 anta kariyana. So equation 1 prakara speed of sound is given by V is equals to square root of P by rho. So this is the Newton's formula for speed of sound, sound in air. Speed of sound in air. So this is according to ಯಾರು? ನ್ಯೂಟನ್ ಹೇಳಿದ್ದು. ಬಟ್ ಇಲ್ಲೇ ಒಂದು ಎಡವಟ್ ಮಾಡ್ದ. ನಾವು ಹೇಳ್ತೀವಿ ಪ್ರತ್ಯಕ್ಷವಾಗಿ ಕಂಡರೂ ಪ್ರಾಮಾಣಿಸಿ ನೋಡು ಅಂತ. ಸೊ ನ್ಯೂಟನ್ ಏನೋ ಹೇಳ್ಬಿಟ್ಟು ಅಂತ ನಾವು ರಿಸೀವ್ ಮಾಡ್ಕೊಳ್ಳೋಣ. ವಿ ಹ್ಯಾವ್ ಟು ಚೆಕ್ ದಿಸ್ ಈಕ್ವೇಷನ್. ಅಂದರೆ ಅವ್ರು ಕೊಟ್ಟಿರತಕ್ಕಂಥ ಈಕ್ವೇಷನ್ ಕರೆಕ್ಟ್ ಆಗಿದೆಯಾ ಇಲ್ವಾ? ಅವ್ರು ಏನಕ್ಕೆ ಕೊಟ್ಟಿರೋದು? ದ ಸ್ಪೀಡ್ ಆಫ್ ಸೌಂಡ್ in air is given by square root of P by rho. What is P? P is the pressure. Rho is the density of air. What is the normal? At normal agi, at sea level ali what is the pressure of the atmosphere? That is 1 atm. P is equals to 1 atm. And what is the density? Density is 1.29 kg per meter cube. So idana SI unit convert madre 101.3 into 10 power 3 Pascal. So that is in SI unit 101.3 into 10 power 3 Pascal ಅಥವಾ 101 into 10 power 3 Pascal. ಈಗ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ. ವಿ ಆಫ್ ಸೌಂಡ್ ಯಾರ ಪ್ರಕಾರ? ನ್ಯೂಟನ್ ಪ್ರಕಾರ ಸ್ಕ್ವೇರ್ ರೂಟ್ ಆಫ್ ಪಿ ಪ್ಲೇಸ್ ಅಲ್ಲಿ ಏನು ಬರೀಬೇಕು? 101.3 into 10 power 3 Pascal divided by the density, ಕಿಲೋ ಪ್ಯಾಸ್ಕಲ್, ಕಿಲೋನ 10 power 3 ಅಂತ ಬರ್ತಿದ್ದೀನಿ. ಡೆನ್ಸಿಟಿ ಆಫ್ ದ ಏರ್ ಗೊತ್ತಿಲ್ಲ ಅಂದರೆ ನೋಟ್ ಮಾಡ್ಕೊಳ್ಳಿ. ನಾರ್ಮಲ್ ಆಗಿ ಡೆನ್ಸಿಟಿ ಆಫ್ ದ ಏರ್ ಯಾವ ಥರ ಇರ್ತದೆ ಅಂದರೆ 1.29 kg per meter cube. ಸೊ ನಿಮ್ಮ ಮುಂದೆ ಏರ್ ಇದೆಯಲ್ಲ, 1 ಮೀಟರ್ ಒಂದು ಕ್ಯೂಬ್ನ ಕನ್ಸಿಡರ್ ಮಾಡಿ. ಆ ಕ್ಯೂಬ್ ಒಳಗಡೆ ಎಷ್ಟು ಏರ್ ಇರುತ್ತಪ್ಪ ಅಂದರೆ 1.29 kg ಅಷ್ಟು ಏರ್ ಇರುತ್ತೆ. ನಾರ್ಮಲ್, ನಾನು ಅಬ್ನಾರ್ಮಲ್ ಸಿಚುವೇಶನಲ್ಲಿ ಹೇಳ್ತಿಲ್ಲ. ನಾರ್ಮಲ್ ಆಗಿ 1 ಮೀಟರ್ ಲೆಂತ್, 1 ಮೀಟರ್ ವೇಟ್, 1 ಮೀಟರ್ ಹೈಟ್ ಇರ್ತಕ್ಕಂಥ ಒಂದು ಕ್ಯೂಬ್ದಲ್ಲಿ ನಾವು ನಾರ್ಮಲ್ ಅಟ್ಮಾಸ್ಫಿಯರಿಕ್ ಏರ್ನ ತುಂಬಿದ್ರೆ ಅದರಲ್ಲಿ 1.29 kg ಆಫ್ ಏರ್ ಮಾಲಿಕ್ಯೂಲ್ಸ್ ಇರುತ್ತೆ. ಸೊ ದಟ್ ಈಸ್ ಅ ಡೆನ್ಸಿಟಿ ಆಫ್ ದ ಏರ್. ಸೊ ಈಗ ನಾನು ಸಬ್ಸ್ಟಿಟ್ಯೂಟ್ ಮಾಡಿದೆ, ಯು ವಿಲ್ ಗೆಟ್ ವಿ ಆಫ್ ಸೌಂಡ್
is equals to somewhere around 280 meter per second ಸಿಗ್ತಿತ್ತು. ಯಾರ ಪ್ರಕಾರ? ಅಕಾರ್ಡಿಂಗ್ ಟು ನ್ಯೂಟನ್ ಕೊಟ್ಟಿರ್ತಕ್ಕಂಥ ಫಾರ್ಮುಲಾ ಪ್ರಕಾರ ದ ಸ್ಪೀಡ್ ಆಫ್ ಸೌಂಡ್ ಇಸ್ ಫೌಂಡ್ ಟು ಬಿ 280 ಮೀಟರ್ ಪರ್ ಸೆಕೆಂಡ್. ಬಟ್ ಇದನ್ನು ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಿ ನೋಡಿದಾಗ ಪ್ರಾಕ್ಟಿಕಲ್ ಆಗಿ ಮೆಷರ್ ಮಾಡ್ಬೋದು, ಸೌಂಡ್ನಲ್ಲಿ ಸ್ಪೀಡ್ ಆಫ್ ಸೌಂಡ್ನ ಮೆಷರ್ ಮಾಡ್ಬೋದು. ಸೊ ಯು ಕ್ಯಾನ್ ಹ್ಯಾವ್ 2 persons ಸ್ಟ್ಯಾಂಡಿಂಗ್ ಫ್ರಮ್ ಹಿಯರ್ ಟು ದೇರ್, ಜೋರಾಗಿ ಕೂಗ್ರೆ ಇವರು ಕೂಗೋದಕ್ಕೂ ಅವ್ರು ಕೇಳಿಸ್ಕೊಳ್ಳೋದಕ್ಕೂ ಎಷ್ಟು ಟೈಮ್ ಆಗಿದೆ ಅಂತ ನೀವು ಬೇರೆ ಬೇರೆ ಎಕ್ಸ್ಪರಿಮೆಂಟ್ಸ್ನಲ್ಲಿ ಪ್ರೂವ್ ಮಾಡ್ಬೋದು. ಆ ಎಕ್ಸ್ಪರಿಮೆಂಟ್ನ ಪ್ರಕಾರ ದ ಸ್ಪೀಡ್ ಆಫ್ ಸೌಂಡ್ ಇಸ್ ಫೌಂಡ್ ಟು ಬಿ ಸಮ್ವೇರ್ ಅರೌಂಡ್ 330 ನಿಯರ್ಲಿ 330 ಮೀಟರ್ ಪರ್ ಸೆಕೆಂಡ್ ಬರಬೇಕಾಗಿತ್ತು. ಅಕಾರ್ಡಿಂಗ್ ಟು ಎಕ್ಸ್ಪರಿಮೆಂಟ್ ಪ್ರಕಾರ ಇಷ್ಟು ಬರಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಇಷ್ಟು ಬರ್ತಿಲ್ಲ, 332 ಮೀಟರ್ ಪರ್ ಸೆಕೆಂಡ್ ಬರಬೇಕಾಗಿತ್ತು. ಪ್ರಾಕ್ಟಿಕಲ್ ಆಗಿ ಎಷ್ಟು ಬರ್ತಿದೆ, ಬಟ್ ನ್ಯೂಟನ್ ಹೇಳೋ ಫಾರ್ಮುಲಾ ಪ್ರಕಾರ 280 ಬರ್ತಿದೆ. ಸೊ ದಟ್ ಮೀನ್ಸ್ ನ್ಯೂಟನ್ ಇಸ್ ಡನ್ ಮಿಸ್ಟೇಕ್. ನ್ಯೂಟನ್ ಏನು ಎಡವಟ್ ಮಾಡಿದ್ದಾನೆ. ಆ ಎಡವಟ್ ಮಾಡೋದಕ್ಕೆ ಇನ್ನೊಬ್ಬ ಹೊಟ್ಕೊಂಡ, ಹಿಸ್ ನೇಮ್ ಇಸ್ ಲ್ಯಾಪ್ಲಾಸ್ ಕರೆಕ್ಷನ್. ನ್ಯೂಟನ್ ಮಾಡಿ ಎಡವಟ್ ಏನು ಅಂತ ಹೇಳ್ತಾನಂದ್ರೆ, ಸೊ ಇಟ್ ಈಸ್ ಐಸೋಥರ್ಮಲ್ ಪ್ರೋಸೆಸ್ ಅಂತ ನ್ಯೂಟನ್ ಅಸ್ಯೂಮ್ ಮಾಡ್ಕೊಂಡಿದ್ನಲ್ಲ, ಅದೇ ಅವ್ನು ಮಾಡಿದ. ಅವರು ಮಾಡಿರ್ತಕ್ಕಂಥ ಎಡವಟ್ಟು ಅಂತ ಯಾರು ಹೇಳೋದು? ಸೊ ಇಟ್ ಈಸ್ ಲ್ಯಾಪ್ಲಾಸ್. ನೆಕ್ಸ್ಟ್ ಈಸ್ ಲ್ಯಾಪ್ಲಾಸ್ ಕರೆಕ್ಷನ್ ಟು ನ್ಯೂಟನ್ಸ್ ಫಾರ್ಮುಲಾ. ರೈಟ್ ಡೌನ್ ಲ್ಯಾಪ್ಲಾಸ್ ಕರೆಕ್ಷನ್ ಟು ನ್ಯೂಟನ್ಸ್ ಫಾರ್ಮುಲಾ. ಅರ್ಥ ಆಯ್ತಾ ಏನಾಯ್ತು ಅಂತ? ಯಾಕೆ ನ್ಯೂಟನ್ಸ್ ಫಾರ್ಮುಲಾ ರಾಂಗ್ ಆಯಿತು? ಅವ್ರು ಕೊಟ್ಟಿರ್ತಕ್ಕಂಥ ಫಾರ್ಮುಲಾದಲ್ಲಿ ನಾವು ಡೇಟಾ ಅಪ್ಲೈ ಮಾಡಿ ನೋಡಿದ್ರೆ ಪ್ರಾಕ್ಟಿಕಲ್ ಆಗಿ ಬರ್ತಕ್ಕಂಥ ವ್ಯಾಲ್ಯೂ ಜೊತೆ ಮ್ಯಾಚ್ ಆಗ್ತಿಲ್ಲ. ಯಾವಾಗ ಮ್ಯಾಚ್ ಆಗ್ತಿಲ್ಲ ಅವಾಗ ಇದನ್ನು ತಪ್ಪು ಅಂತ ನಾವು ಹೇಳೋಕ್ಕೆ ರೆಡಿ ಆಗಿದ್ದೀವಿ. ಸೊ ವಿ ಆರ್ ಡೇರ್ ಎನಫ್, ನಮ್ಗೆ ಅದನ್ನು ತಪ್ಪು ಅಂತ ಪ್ರೂವ್ ಮಾಡೋಕ್ಕೆ ಧೈರ್ಯ ಬಂತು. ಯಾಕಂದರೆ ಪ್ರಾಕ್ಟಿಕಲ್ ಆಗಿ ಎಷ್ಟು ಬರ್ತಿದೆ, ಬಟ್ ಅವ್ರು ಕೊಟ್ಟಿರೋ ಫಾರ್ಮುಲಾ ಪ್ರಕಾರ ಇಷ್ಟೇ ಬರ್ತಿದೆ. ಸೊ ನಾವು ದಿಸ್ ಇಸ್ ರಾಂಗ್. ಸೊ ವಿ ನೀಡ್ ಟು ಕರೆಕ್ಟ್ ದಿಸ್ ಒನ್. ಇದಕ್ಕೇನು ಒಂದು ರಿಪೇರಿ ಮಾಡಿದ್ರೆ ಅದೇ ಲ್ಯಾಪ್ಲಾಸ್ ಕರೆಕ್ಷನ್ ಆಗುತ್ತೆ. ಸೊ ಲೆಟ್ ಅಸ್ ಸಿ ಲ್ಯಾಪ್ಲಾಸ್ ಕರೆಕ್ಷನ್ ಟು ನ್ಯೂಟನ್ಸ್ ಫಾರ್ಮುಲಾ. ಲ್ಯಾಪ್ಲಾಸ್ ಕರೆಕ್ಷನ್ ಟು ನ್ಯೂಟನ್ಸ್ ಫಾರ್ಮುಲಾ. ಇದನ್ನು 2x ಸ್ಪೀಡಲ್ಲಿ ನೋಡಿದ್ರೆ ವಿಚಿತ್ರವಾಗಿ ಕೇಳಿಸಿರುತ್ತೆ. ಲ್ಯಾಪ್ಲಾಸ್ ಕರೆಕ್ಷನ್ ಟು ನ್ಯೂಟನ್ಸ್ ಫಾರ್ಮುಲಾ, ಹೌದಾ? ಸೊ ನೆಕ್ಸ್ಟ್ ಇಸ್ ಲ್ಯಾಪ್ಲಾಸ್ ಅಕಾರ್ಡಿಂಗ್ ಟು ನ್ಯೂಟನ್ propagation of sound is isothermal process, but therefore v of speed according to Newton, speed of sound according to Newton is equals to square root of p by rho. ಬೀಟಾಗೆ ಪಿ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಇದು ತಪ್ಪು ಅಂತ ಆಲ್ರೆಡಿ ಪ್ರೂವ್ ಆಯಿತು. ಸೊ ನೆಕ್ಸ್ಟ್ ಬರ್ತಾರೆ ಲ್ಯಾಪ್ಲಾಸ್ ಕರೆಕ್ಷನ್ ಟು ನ್ಯೂಟನ್ಸ್ ಫಾರ್ಮುಲಾ. ಲ್ಯಾಪ್ಲಾಸ್ ಇಟ್ ಡಿಪೆಂಡ್ಸ್ ಆನ್ ಯು, ಯಾವ ಥರ ಪ್ರೊನೌನ್ಸ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಸೊ ಐ ಪ್ರೊನೌನ್ಸ್ ಆಸ್ ಲ್ಯಾಪ್ಲಾಸ್ ಕರೆಕ್ಷನ್ ಟು ನ್ಯೂಟನ್ಸ್ ಫಾರ್ಮುಲಾ. ಲ್ಯಾಪ್ಲಾಸ್ ಕರೆಕ್ಷನ್ ಟು ನ್ಯೂಟನ್ಸ್ ಫಾರ್ಮುಲಾ. ಲ್ಯಾಪ್ಲಾಸ್ ಹೇಳ್ತಾರೆ ದ ಪ್ರಾಪಗೇಷನ್ ಆಫ್ ಸೌಂಡ್ ಇನ್ವಾಲ್ವ್ಸ್ ಕಂಪ್ರೆಷನ್ ಅಂಡ್ ರೇರ್ಫ್ಯಾಕ್ಷನ್. ಸೌಂಡ್ ಪ್ರಾಪಗೇಷನ್ ಯಾವ ಥರ ಆಗುತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಕಂಪ್ರೆಷನ್ ಆಗುತ್ತೆ, ರೇರ್ಫ್ಯಾಕ್ಷನ್ ಆಗುತ್ತೆ. ಲ್ಯಾಪ್ಲಾಸ್ ಏನು ಹೇಳ್ತಾರಪ್ಪ ಅಂದರೆ, ಈ ಪ್ರೋಸೆಸ್ ತುಂಬ ರ್ಯಾಪಿಡ್ ಆಗಿ ಆಗ್ತಿರುತ್ತೆ. ಕಂಪ್ರೆಷನ್ ರೇರ್ಫ್ಯಾಕ್ಷನ್ ಈ ಥರ ಆಗ್ತಿರತ್ತೆ. ಇಷ್ಟು ಸ್ಪೀಡಲ್ಲಿ ಆಗ್ತಿರ್ತಕ್ಕಂಥ ಪಾರ್ಟಿಕಲ್ಗೆ ಟೆಂಪರೇಚರ್, ಹೀಟ್ನ ಲಾಸ್ ಮಾಡ್ಕೊಳ್ಳೋಕ್ಕೆ, ಅಂದರೆ ಹೀಟ್ನ ಎಮಿಟ್ ಮಾಡ್ಕೊಳ್ಳೋಕ್ಕೆ ಅಥವಾ ಅಬ್ಸಾರ್ವ್ ಮಾಡ್ಕೊಳ್ಳೋಕ್ಕೆ ಯಾವುದೇ ರೀತಿ ಆಗುತ್ತೆ ಟೈಮ್ ಸಿಗಲ್ಲ. ದ ಪ್ರೋಸೆಸ್ ಈಸ್ ವೆರಿ ಫಾಸ್ಟ್, ತುಂಬ ವೇಗವಾಗಿ ಈ ಪ್ರೋಸೆಸ್ ಆಗ್ತಿರತ್ತೆ. ಈ ಪ್ರೋಸೆಸ್ ಆಗುವಾಗ ಯಾವುದೇ ರೀತಿ ಆಗಿರ್ತಕ್ಕಂಥ ಹೀಟ್ ಎಕ್ಸ್ಚೇಂಜ್ ಆಗೋಕ್ಕೆ ಟೈಮೇ ಇರಲ್ಲ ಅಂತ ಹೇಳ್ತಾರೆ. ಸೊ ಅಕಾರ್ಡಿಂಗ್ ಟು ಲ್ಯಾಪ್ಲಾಸ್, ಯಾಕೆ ಹೀಟ್ ಪ್ರೊಡ್ಯೂಸ್ ಆಯಿತು? ಫಸ್ಟ್ ಆಫ್ ಆಲ್ ಯಾಕೆ ಹೀಟ್ ಕಮ್ಮಿ ಆಯ್ತು, ಯಾಕೆ ಹೀಟ್ ಅಬ್ಸರ್ವ್ ಆಯಿತು? ಫಸ್ಟ್ ಆಫ್ ಆಲ್ ಸೊ ಲೆಟ್ ಅಸ್ ಸಿ ಕಂಪ್ರೆಷನ್ ಅಂದರೆ ಏನಪ್ಪ? ಸೊ ಕಂಪ್ರೆಷನ್ ಅಂದರೆ ಎಲ್ಲ ಮಾಲಿಕ್ಯೂಲ್ಸ್ ಒಂದು ಕಡೆ ಬರಬೇಕಾ? ಸೊ ಕಂಪ್ರೆಸ್ ಆಗ್ತಿರ್ಬೇಕಾದ್ರೆ ಯೂಶಲಿ ಹೀಟ್ ಜನರೇಟ್ ಆಗುತ್ತೆ. ಆ ಜನರೇಟ್ ಆಗಿರ್ತಕ್ಕಂಥ ಹೀಟು ಹೊರಗಡೆಗೆ ಹೋಗೋಕ್ಕೆ ಟೈಮ್ ಇರಲ್ಲ. ಮತ್ತೆ ಹಂಗೆ ರೇರ್ಫ್ಯಾಕ್ಷನ್ ಆಗುತ್ತೆ, ಹೀಟ್ ಹಂಗೆ ಅಬ್ಸರ್ವ್ ಮಾಡ್ಕೊಬಿಡುತ್ತೆ. ಸೊ ದರ್ ಇಸ್ ನೋ ಎಕ್ಸ್ಚೇಂಜ್ ಆಫ್ ಹೀಟ್ ಇನ್ ಟು ದ ಸರೌಂಡಿಂಗ್. ಹೊರಗಡೆಗೆ ಅಥವಾ ಒಳಗಡೆಗೆ ಯಾವುದೇ ರೀತಿಯಾದಂಥ ಹೀಟು ಎಕ್ಸ್ಚೇಂಜ್ ಇರಲ್ಲ. ಸೊ ದಟ್ ಈಸ್ ದ actual thing happening. So according to Laplace, the propagation of sound involves
involves rapid formation of compression and rarefaction. Compression and rarefaction. ತುಂಬ ರ್ಯಾಪಿಡ್ ಆಗಿ ತುಂಬ ಬೇಗವಾಗಿ ಕಂಪ್ರೆಷನ್ ಆಗುತ್ತೆ, ಕಂಪ್ರೆಷನ್ ಆಗುತ್ತೆ. ಸೊ ಈ ಪ್ರೋಸೆಸ್ನಲ್ಲಿ ಹೀಟ್ ಎಕ್ಸ್ಚೇಂಜ್ ಆಗೋಕ್ಕೆ ಟೈಮ್ ಇರಲ್ಲಪ್ಪ. ಸೊ ಅಡಿಯಾಬೆಟಿಕ್ ಪ್ರೋಸೆಸ್ ಇಸ್ ಎ ಫಾಸ್ಟ್ ಪ್ರೋಸೆಸ್. ನೆನಪಿದೆಯಾ? ಥರ್ಮೋಡೈನಾಮಿಕ್ಸ್ ಅಲ್ಲಿ ಓದಿರ್ತೀರಿ. ಸೊ ಓದಿಲ್ಲ ಅಂದರೆ ಪರವಾಗಿಲ್ಲ, ಈಗ ಕೇಳ್ಕೊಳ್ಳಿ. ಸರ್ ನಾವು ಓದಿಲ್ಲ ಸರ್ ಅಂತ ಕಾಮೆಂಟ್ ಮಾಡಬೇಡಿ. ಸೊ ಆ ವಿಡಿಯೋ ಮಾಡಿದಾಗ ಬೇಕಾದ್ರೆ ಅಪ್ಲೋಡ್ ಮಾಡ್ತೀನಿ. ಸೊ ಕಂಪ್ರೆಷನ್ ಆ್ಯಂಡ್ ರೇರ್ಫ್ರಾಕ್ಷನ್, ಫಾರ್ಮೇಷನ್ ಆಫ್ ಕಂಪ್ರೆಷನ್ ಆ್ಯಂಡ್ ರೇರ್ಫ್ರಾಕ್ಷನ್ ಇನ್ವಾಲ್ವ್ಸ್ ಅ quick formation, quick movement of the molecule. Therefore there is no time to ಟೈಮೇ ಇಲ್ಲ ಅದಕ್ಕೆ. ಏನಕ್ಕೆ? ತಿನ್ನೋದಕ್ಕಲ್ಲ. there is no time to exchange the heat. ಹೀಟ್ನ ಎಕ್ಸ್ಚೇಂಜ್ ಆಗುತ್ತೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಟೈಮ್ ಇಲ್ಲ. ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು 0. ಸೊ ಡೆಲ್ಟಾ ಕ್ಯೂ ಅಂದರೆ ಹೀಟ್ ಎಕ್ಸ್ಚೇಂಜ್ ಏನೂ ಆಗಲ್ಲ ಅಂದರೆ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು 0. ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು 0 ಅಂದರೆ ದಟ್ ಈಸ್ ಅಡಿಯಾಬೆಟಿಕ್ ಪ್ರೋಸೆಸ್ ಅಲ್ಲ, ಅಡಿಯಾಬೆಟಿಕ್ ಪ್ರೋಸೆಸ್ ಆಗಿರುತ್ತೆ. ಯಾವುದು? Formation of compression and rarefaction is an adiabatic process because it is having no time. ಯಾವುದೇ ರೀತಿಯಾಗಿರ್ತಕ್ಕಂಥ ಟೈಮ್ ಇಲ್ಲ ಅದಕ್ಕೆ ಹೀಟ್ ಎಕ್ಸ್ಚೇಂಜ್ ಮಾಡೋಕ್ಕೆ. ಫಾರ್ an adiabatic process, according to Laplace, the propagation of sound is a adiabatic process. Adiabatic process ಗೆ equation of state ಏನಾಗಿರುತ್ತೆ? PV to the power of gamma is equals to constant. ಹೌದಾ? ಸೊ ಈಗ ಡಿಫ್ರೆನ್ಶಿಯೇಟ್ ಮಾಡೋಣ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಫಸ್ಟ್ ಇದನ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ಳಿ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ P into V to the power of gamma, differentiation is gamma V to the power of gamma minus 1 plus ಈಗ ಇದನ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ V power gamma into delta P that is equals to constant. ಇಲ್ಲೊಂದು delta V ಬರುತ್ತೆ. ಸೊ delta V plus V power gamma delta P is equals to constant. So now let us retain this term. ಇದನ್ನೆಲ್ಲ ರಿಟೈನ್ ಮಾಡ್ಕೊಂತೀನಿ. V power gamma delta P is equals to this entire term ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? ಸೊ ಮೈನಸ್ P gamma V power gamma minus 1 delta V, gamma minus 1 delta V. ಈ V power gamma ನ ಡಿನಾಮಿನೇಟರ್ಗೆ ಕಳಿಸಿದ್ರೆ ಸೊ ಇಟ್ ವಿಲ್ ಬಿಕಮ್ ಲೈಕ್ ದಿಸ್ V power gamma. ನೋಡಿ ಇಲ್ಲಿ V power gamma minus 1 ಇದೆ, ಡಿನಾಮಿನೇಟರ್ V power gamma ಇದೆ. ಈ ನ್ಯೂಮರೇಟರ್ ತಗೊಂಡ್ರೆ V power minus gamma ಆಗುತ್ತೆ. V power gamma minus 1 plus 1 ಏನಾಗುತ್ತೆ? ಇಟ್ ವಿಲ್ ಬಿ V power minus 1. ಈ ಪೂರ್ತಿ ಟರ್ಮ್ ಏನಾಗುತ್ತೆ? V power minus 1 ಆಗುತ್ತೆ. ಡೆಲ್ಟಾ P is equals to minus P gamma V power minus 1 delta V. ಈ V power minus 1 ನ 1 by V ಅಂತ ಬರೀತೀನಿ. Am I right? So delta P is equals to minus P gamma divided by V into delta V. So therefore, ಸೊ ಈಗ ಡೆಲ್ಟಾ ಪಿ ಈ ಟರ್ಮ್ನ ಎಂಟೈರ್ ಟರ್ಮ್ ಈ ಡೆಲ್ಟಾ ವಿ ಮತ್ತು ವಿ ನ ಈ ಕಡೆ ಕಳಿಸ್ಕೊತೀನಿ. ಡೆಲ್ಟಾ ಪಿ whole divided by delta V into V that is equals to minus gamma P. So if V na again denominator ge tagondre you will get V here. What is this? Delta P divided by delta V divided by V. So that is nothing but bulk modulus. Therefore for an ನೋಡಿ ಇವೆರಡು RHS ಈಕ್ವೇಟ್ ಆಗಿದೆಯಾ? LHS ಎರಡು ಈ ಟರ್ಮು ಈ ಟರ್ಮ್ ಎರಡು ಸೇಮ್ ಇದೆಯಾ? ಹಾಗಾದರೆ ಇವೆರಡು ಈಕ್ವಲ್ ಆಗಿರಬೇಕಲ್ಲ. therefore for an adiabatic process beta is equals to minus gamma P. ನ್ಯೂಟನ್ ಪ್ರಕಾರ ಐಸೋಥರ್ಮಲ್ ಪ್ರೋಸೆಸ್ಗೆ ನಾ ಹೇಳ್ತಿರೋದು ಫಾರ್ ಆನ್ ಐಸೋಥರ್ಮಲ್ ಪ್ರೋಸೆಸ್ ಇವ್ರ ಪ್ರಕಾರ ನ್ಯೂಟನ್ ಪ್ರಕಾರ ಬೀಟಾ ಇಸ್ ಈಕ್ವಲ್ಸ್ ಟು ಬರೀ ಪಿ ಬಂತು. ಯಾಕೆ ಹೇಳಿ? he assumed that it is an isothermal process but actually it is an adiabatic process. Laplace adiabatic process ಅಂತ ಅಸ್ಯೂಮ್ ಮಾಡಿಕೊಂಡು ಬೀಟಾನ ಮೈನಸ್ ಗಾಮಾ ಪಿ ಅಂತ ಪ್ರೂವ್ ಮಾಡ್ದ. ಸೊ ಹಾಗಾದ್ರೆ ನಮಗೆ ಜನರಲ್ ಫಾರ್ಮುಲಾ ಇತ್ತು, ನೆನಪಿದೆಯಾ? ಸೊ ವಾಟ್ ಇಸ್ ದ ಜನರಲ್ ಫಾರ್ಮುಲಾ? ವಿ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಬೀಟಾ ಬೈ ರೋ, ಬಲ್ಕ್ ಮಾಡ್ಯುಲಸ್ ಡಿವೈಡೆಡ್ ಬೈ ರೋ. ಬೀಟಾ ಫಾರ್ adiabatic process is given by gamma p. ಸೊ ಹಾಗಾದ್ರೆ ಬೀಟಾ ಪ್ಲೇಸ್ ಅಲ್ಲಿ ಏನಂತ ಬರೀಬಹುದು? ವಿ adiabatic ಅಥವಾ ವಿ ಕರೆಕ್ಟೆಡ್, ವಿ ಲ್ಯಾಪ್ಲಾಸ್. ಯಾರು ಕರೆಕ್ಟ್ ಮಾಡಿದ್ದು? ಲ್ಯಾಪ್ಲಾಸ್. ವಿ ಅಕಾರ್ಡಿಂಗ್ ಟು ಲ್ಯಾಪ್ಲಾಸ್ನ ಪ್ರಕಾರ
ಬೀಟಾ ಪ್ಲೇಸ್ ಅಲ್ಲಿ ಗಾಮಾ ಪಿ ಅಂತ ಬರೀಬೋದಾ? ಸೊ ಮೈನಸ್ ಈ ಕಡೆ ಮೈನಸ್ ಇದೆ, ಈ ಕಡೆ ಮೈನಸ್ ಇದೆ, ಯು ಕ್ಯಾನ್ ಇಗ್ನೋರ್ ದಿಸ್ ಒನ್. ಸೊ ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ ಗಾಮಾ ಪಿ ಬೈ ರೋ. ಸೊ ದಿಸ್ ಈಸ್ ದ Laplace correction to Newton's formula. So what is this gamma? Gamma is Cp by Cv. Gamma is Cp by Cv. Ratio of specific heat capacities. ಇದನ್ನು ನೋಟ್ ಮಾಡ್ಕೊಳ್ಳಿ, ನಾವು ಡಿಸ್ಕಸ್ ಮಾಡ್ತೀವಿ. Gamma is Cp by Cv. Cp by Cv. So I am going to erase. ಇನ್ನು ಮೇಲೆ erase ಮಾಡ್ತಿದ್ದೀನಿ, ನೋಟ್ ಮಾಡ್ಕೊಳ್ಳಿ ಬೇಕಿದ್ರೆ. So 3 to 1 done. Gamma of air value ಯಾವ ತರ ಇರುತ್ತೆ? Let us see that one. So according to Laplace, the speed of, according to Laplace, the speed of sound in air is given by V is equals to square root of gamma p divided by rho, where gamma is called as gamma. Aglene helbekaytu, but still you can note gamma enidu, it's a ratio of specific heats. Gamma is equals to Cp by Cv. What is Cp? Molar specific heat capacity at constant pressure. Cv andre enu? Molar specific heat capacity at constant volume. So gamma ninge innond formula ಇದೆ, 1 plus 2 by f. 1 plus 2 by f is another formula for gamma. So gamma ಗೆ ಇನ್ನೊಂದು formula, gamma is equals to 1 plus 2 by f. So where f is the degree, number of degrees of freedom, degrees of freedom. So ಇದನ್ನೇ ನಾವೇನಂತ ಕರಿತೀವಿ? ನಂಬರ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಕರಿತೀವಿ. ಗಾಮಾ ಇಸ್ ಈಕ್ವಲ್ಸ್ ಟು 1 ಪ್ಲಸ್ 2 ಬೈ ಎಫ್. ಸೊ ಫಾರ್ ಅನ್ ಅಂದರೆ ಯಾವ್ಯಾವ ಮಾಲಿಕ್ಯೂಲ್ಗೆ ಎಷ್ಟೆಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಇರುತ್ತೆ? ಫಾರ್ ಅನ್ mono atomic gas, F is equals to 3 degrees of freedom ಇರುತ್ತೆ. So we'll study in law of equipartition of energy, kinetic theory of gases ಅಲ್ಲಿ ಬರುತ್ತೆ. For a monoatomic gas, degrees of freedom is 3. For an diatomic gas, number of degrees of freedom is, for a diatomic, to be specifically rigid diatomic gas, F value is 5. Similarly for polyatomic gas, F value is 6 ಆಗಿರುತ್ತೆ. ಸೊ ಈಗ ಏರ್ ಅಲ್ಲಿ ಯಾವ ತರ ಮಾಲಿಕ್ಯೂಲ್ಸ್ ಇರುತ್ತೆ? ಮ್ಯಾಕ್ಸಿಮಮ್ ನಮ್ಮ ವಾತಾವರಣದಲ್ಲಿ ಇರತಕ್ಕಂಥ ಗರಿಷ್ಠ ಯಾವುದ್ರ ಪ್ರಪೋರ್ಷನ್ ಆಗಿರುತ್ತೆ ಅಂದರೆ, ಸೊ ಯಾವುದ್ರ ಶೇರ್ ಆಗಿರುತ್ತೆ? ಇಟ್ ಈಸ್ ನೈಟ್ರೋಜನ್. ಸೊ ನೈಟ್ರೋಜನ್ ಮ್ಯಾಕ್ಸಿಮಮ್ ಇರುತ್ತೆ, ಅದಾದಮೇಲೆ ಆಕ್ಸಿಜನ್ ಇರುತ್ತೆ, ಎಕ್ಸೆಟ್ರಾ. ಅಂದರೆ ಮೆಜಾರಿಟಿ ಆಫ್ ದ ಗ್ಯಾಸಸ್ ಆರ್ ಡೈಅಟಾಮಿಕ್ ಗ್ಯಾಸಸ್. ಹಾಗಾದರೆ ಡೈಅಟಾಮಿಕ್ ಗ್ಯಾಸಸ್ದು ಎಫ್ ವ್ಯಾಲ್ಯೂ ಎಷ್ಟು? 5 ಆಗಿರುತ್ತೆ. ಹಾಗಾದರೆ ಗಾಮಾ ಫಾರ್ ಏರ್ ಅಂದರೆ ನಾನು ಡೈಅಟಾಮಿಕ್ ಅಂತ ಅಸ್ಯೂಮ್ ಮಾಡ್ಕೊಂಡೆ, ಯಾಕಂದರೆ ಮ್ಯಾಕ್ಸಿಮಮ್ ಇರೋದು ನೈಟ್ರೋಜನ್, ಹೈಡ್ರೋಜನ್, ಸೊ ನೈಟ್ರೋಜನ್, ಆಕ್ಸಿಜನ್, ಸೊ ಎಕ್ಸೆಟ್ರಾ ಡೈಅಟಾಮಿಕ್ ಗ್ಯಾಸಸ್ಸೇ ಇರೋದ್ರಿಂದ, ಸೊ ಗಾಮಾ ಆಫ್ air can be written as 1 plus 2 divided by F. F for air is nothing but 5. So air is a diatomic molecule and its degrees of freedom, F is the degrees of freedom, therefore F value is 5. Gamma of air is equals to 1 plus 2 divided by 5. So that is 5 plus 2 ಏನು ಬರುತ್ತೆ? 7 by 5, ನಿಯರ್ಲಿ 1.4 ಬರುತ್ತೆ. therefore gamma of air is equals to 1.4. gamma of air is equals to 1.4. ಇದನ್ನು ನೋಟ್ ಮಾಡ್ಕೊಳ್ಳಿ, ಈ ಕಡೆ ರೇಸ್ ಮಾಡ್ತೀನಿ. ಸೊ ಇದನ್ನು ಬೇಕಾದ್ರೆ ಡೀಟೇಲ್ಸು ಇದರಲ್ಲಿ ಸ್ಟಡಿ ಮಾಡ್ತೀರಿ. ಯಾವುದಪ್ಪ ಅದು? ವಾಟ್ ಈಸ್ ದಟ್? ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಲ್ಲಿ ಡೀಟೇಲ್ಸ್ ಬರುತ್ತೆ. ಯು ಕ್ಯಾನ್ ಸ್ಟಡಿ ದೇರ್. ಈಗ ಸದ್ಯಕ್ಕೆ ನೋಟ್ ಮಾಡ್ಕೊಳ್ಳಿ. ಸೊ ವಿಲ್ ಹ್ಯಾವ್ ಮ್ಯಾಥಮೆಟಿಕಲ್ ಪ್ರೂಫ್. ಈ ಇಕ್ವೇಶನ್ ಕೊಟ್ಟ ಲ್ಯಾಪ್ಲಾಸ್ V is equal to square root of gamma p by rho. ನಾವೇ ಹೇಳಿದ್ವಿ ಪ್ರತ್ಯಕ್ಷವಾಗಿ ಕಂಡರು ಪ್ರಾಮಾಣಿಸಿ ನೋಡು ಅಂತ. ಸೊ ಅದನ್ನೇ ನಾವು ಚೆಕ್ ಮಾಡಕ್ಕೆ ಹೊರಟಿದ್ವಿ. ಗಾಮಾ ವ್ಯಾಲ್ಯೂ ಸಿಕ್ತು ಯಾವುದ್ರದ್ದು? ಏರ್ದು. ಪ್ರೆಷರ್ ಆಲ್ರೆಡಿ ಇದೆ 101.3 ಕಿಲೋ ಪ್ಯಾಸ್ಕಲ್ and rho is 1.29 kg per meter cube. Gamma of air is 1.4 unit ಇಲ್ಲ ಅದಕ್ಕೆ. Gamma of air is 1.4 and density of air is nearly 1.29 kg per meter cube. Similarly, pressure of the air is 101.3 into 10 power 3 Pascal. So ಈ ಡೇಟಾನ ಎಲ್ಲ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ, you will get V is equals to square root of, you will get
V is equals to square root of 1.4 into pressure is 101.3 into 10 power 3 whole divided by 1.29. ಇದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ನಿಯರ್ಲಿ 333 meter per second ಬರುತ್ತೆ, meter per second. ಸೊ ಇಟ್ ಈಸ್ ವೆಲ್ ಅಕ್ಸೆಪ್ಟಬಲ್. ಪ್ರಾಕ್ಟಿಕಲಿ ನಮ್ಗೆ ಎಷ್ಟು ಬರಬೇಕಾಯಿತು ಅಂದರೆ ನಿಯರ್ಲಿ 332 ಬರಬೇಕಾಯ್ತು. ವಿ ಪ್ರಾಕ್ಟಿಕಲ್ ಆಗಿ ಸ್ಪೀಡ್ ಆಫ್ ಸೌಂಡ್ ಎಷ್ಟು ಬರಬೇಕಾಯಿತು? 332 meter per second ಬರಬೇಕಾಯಿತು. ಲ್ಯಾಪ್ಲಾಸ್ ಕೊಟ್ಟಿರ್ತಕ್ಕಂಥ ಫಾರ್ಮುಲಾ ಪ್ರಕಾರ 333 meter per second ಬರ್ತಿದೆ. ನ್ಯೂಟನ್ ಬಂದಿದ್ದು 280 meter per second. ಇಟ್ ಇಸ್ ವೆರಿ ಎರರ್, ತುಂಬ ಎರರ್ ಇದೆ. ಸೊ ಇದು ನಿಯರ್ಲಿ ಸೇಮ್ ಆನ್ಸರ್ ಬರ್ತಿದೆ. ದೇರ್ ಫೋರ್ ದ ಸ್ಪೀಡ್ ಆಫ್ ಸೌಂಡ್ ಇನ್ ಏರ್ ಈಸ್ ಗಿವನ್ ಬೈ square root of gamma p by rho. So ಇದನ್ನ ನೋಟ್ ಮಾಡ್ಕೊಳ್ಳಿ. ವಿಲ್ ಡಿಸ್ಕಸ್ ಸಮ್ ಮೋರ್ ಡೀಟೇಲ್ಸ್. ಸೊ ವಿ ಗಾಟ್ ದ ಫಾರ್ಮುಲಾ ಫಾರ್ speed of sound in air. So this is the equation. V is equal to square root of gamma p by rho. P is the pressure of the gas, pressure in the gas, and rho is the density of the gas in SI unit. So always remember density na kg per meter cube ಅಲ್ಲಿ substitute ಮಾಡಬೇಕು, p na pascal ಅಲ್ಲಿ substitute ಮಾಡಬೇಕು. gamma value it depends ಯಾವ ಮೀಡಿಯಂ ಅಲ್ಲಿ ಯಾವ ಏನಲ್ಲಿ ಇದು ಪ್ರಾಪಗೇಟ್ ಆಗ್ತಿದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಲೆಟ್ ಅಸ್ ಹ್ಯಾವ್ ಅನದರ್ ಫಾರ್ಮುಲಾ. ಪ್ರೆಷರ್ ಇದೆ, ಡೆನ್ಸಿಟಿ ಇದೆ. ಸಪೋಸ್ ಏನೋ ಟೆಂಪರೇಚರ್ ವೇರಿಯೇಷನ್ ಯಾವ ಥರ ಬರುತ್ತೆ ಅಂದರೆ ನಾವು ಡಿಸ್ಕಸ್ ಮಾಡಬೇಕಾದ್ರೆ, ಸೊ ವಿ ಹ್ಯಾವ್ ಅನದರ್ ಫಾರ್ಮುಲಾ. ಸೊ ಅಕಾರ್ಡಿಂಗ್ ಟು ದಟ್, first we will see the derivation. So according to both Newton as well as Laplace, the air medium is assumed as ideal gas. For an ideal gas, we have PV is equals to nRT or mu RT, whatever it is. N is the number of moles, N is number of moles, that is equals to small m divided by capital M. So what is this small m? So that is mass of the given mass of the given gas divided by molar mass of given gas. Molar mass of the given gas is a capital M. So ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. PV is equals to small m divided by capital M into RT. ಸೊ ನಾವು ಇಲ್ಲಿ P ಇದೆ, P ಗೆ ಸಬ್ಸ್ಟಿಟ್ಯೂಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಈ V ನ ಈ ಕಡೆ ಕಳಿಸ್ತೀನಿ. P is equals to small m divided by V into RT divided by capital M. What is this capital M? Molar mass in kgs. ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಇಟ್ ಇಸ್ ದಿಸ್ ಡೆನ್ಸಿಟಿ ಬೈ ಮಾಸ್ ಬೈ ವಾಲ್ಯೂಮ್. ಇಟ್ ಈಸ್ ನಥಿಂಗ್ ಬಟ್ ಡೆನ್ಸಿಟಿ. ಇದನ್ನು ನಾವು ಡೆನ್ಸಿಟಿ ಅಂತ ಕರಿಬೋದಾ? ದೇರ್ಫೋರ್ P is equals to rho RT divided by capital M. ಸೊ ಇದನ್ನು ತಗೊಂಡೋಗಿ ಇಲ್ಲಿ ಬಿಸಾಕಿ, you will get another formula. V is equals to square root of gamma divided by rho. P place ಅಲ್ಲಿ ಏನಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರು? rho RT divided by capital M. I repeat, capital M. Be very careful. ಇಲ್ಲಿ ಎಡವಟ್ ಮಾಡ್ತೀರಿ ನೀವು ಕೂಡ. ಸೊ ನ್ಯೂಟನ್ನೇ ಅಲ್ಲ, ನೀವು ಕೂಡ ಎಡವಟ್ ಮಾಡ್ತೀರಿ. Be very careful. So this can be cancelled. That is V is equals to square root of gamma RT divided by capital M. ತುಂಬ ಕೇರ್ಫುಲ್ ಆಗಿರಿ. ಇಲ್ಲಿ ಸಖತ್ ಮಿಸ್ಟೇಕ್ ಮಾಡ್ತೀರಿ, ಸಿಲ್ಲಿ ಮಿಸ್ಟೇಕ್ ಮಾಡ್ತೀರಿ. ನಾ ಹೇಳ್ತಿದ್ದೀನಿ, ವೆರಿ ಸ್ಟುಪಿಡ್ ಮಿಸ್ಟೇಕ್ ಯು ಆರ್ ಗೋಯಿಂಗ್ ಟು ಡೂ ಹಿಯರ್. ಬಿ ವೆರಿ ಕೇರ್ಫುಲ್. ಗಾಮಾ ವ್ಯಾಲ್ಯೂ ಈಸ್ 1 + 2 divided by F, where F is the number of degrees of freedom. If it is the given gas is monoatomic, F value is 3. If the F monoatomic ಆಗಿದ್ರೆ F ಏನಾಗಿರುತ್ತೆ? 3 ಆಗಿರುತ್ತೆ. If it is diatomic, ಎಂಥ diatomic? ಡಯಾಟಮಿಕ್ ಅಲ್ಲಿ ಎರಡು ಟೈಪ್ ಇದೆ. ರಿಜಿಡ್ ಡಯಾಟಮಿಕ್ ಮಾಲಿಕ್ಯೂಲ್ ಆಗಿದ್ರೆ F is equal to 5. If it is polyatomic gas, F is equals to 6. So you got the value of gamma value find out ಮಾಡ್ಬೋದು. ಯಾವ ಗ್ಯಾಸ್ ಕೊಟ್ಟಿದ್ದಾರೆ ಅದರ ಆ ಗ್ಯಾಸ್ದು ಮೊನೋಅಟಮಿಕ್, ಡೈಅಟಮಿಕ್, ಪಾಲಿಅಟಮಿಕ್ ಅಂತ ನಾವು ಟ್ರೇಸ್ ಮಾಡಿದ್ರೆ F ವ್ಯಾಲ್ಯೂ ಸಿಗುತ್ತೆ. ಹಾಗಾದ್ರೆ ಗಾಮಾ ವ್ಯಾಲ್ಯೂ ಕೂಡ ಸಿಗುತ್ತೆ. R is the universal gas constant in SI unit. I repeat, in SI unit 8.314 joule per mole per Kelvin. So that is the R value. What is T? T is temperature in SI unit. What is SI unit? Kelvin. Temperature in Kelvin. And very important, capital M is molecular mass in SI units. What is the SI unit of molecular mass? Is kg. Suppose ಯಾವುದಾದ್ರೂ ಪ್ರಾಬ್ಲಮ್ ಅಲ್ಲಿ find the speed of the
ಸೌಂಡ್ ಇನ್ ಹೈಡ್ರೋಜನ್ ಗ್ಯಾಸ್ ಅಂತ ಕೊಟ್ಟರು ಅಂತ ಅಂದ್ಕೊಳ್ಳಿ. ಹೈಡ್ರೋಜನ್ ಗ್ಯಾಸ್ ಟೆಂಪರೇಚರ್ ಎಷ್ಟಿರುತ್ತೆ ನೋಟ್ ಮಾಡ್ಕೊಳ್ಳಿ. ಹೈಡ್ರೋಜನ್ ಗ್ಯಾಸ್ದು ಮಾಲಿಕ್ಯುಲರ್ ಮಾಸ್ ಎಷ್ಟು ಅಂದರೆ 1 ಅಂತ ಹೋಗಿ ತಗೊಂಡೋಗಿ ಆ ಫಾರ್ಮುಲಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಡಿ, ಅದು ತಪ್ಪಾಗತ್ತೆ. 1 ಗ್ರಾಮ್, ಅದು 1 ಗ್ರಾಮ್. ಆ 1 ಗ್ರಾಮ್ನ ಸಬ್ಸ್ಟಿಟ್ಯೂಟ್ ಮಾಡಿದೆ ನೀವೇನು ಬರೀಬೇಕು, 1 × 10⁻³ kg ಅಂತ ಬರೀಬೇಕಾಗತ್ತೆ. ಬಿಕಾಸ್ kg ಇಸ್ ದ SI ಯೂನಿಟ್ ಆಫ್ ಮಾಸ್, ಹೌದಾ? ಸೊ ಇದ್ರ ಜಾಗದಲ್ಲಿ 1 ಅಂತ ಬರೀಬೇಡಿ, × 10⁻³. ಸೊ ಬನ್ನಿ ಇದ್ರ ಮೇಲೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಫೈಂಡ್ ದ, write on the problem, find the speed of sound. erase ಮಾಡಲ, ಇದು ನೋಟ್ ಮಾಡ್ಕೋಬೇಕಿತ್ತ, ನೋಟ್ ಮಾಡ್ಕೊಳ್ಳಿ, ಹಿಂದಕ್ಕೆ ಹೋಗಿ ಬೇಕಾದ್ರೆ ಪಾಸ್ ಮಾಡಿ. ಐ ಆಮ್ ಗೋಯಿಂಗ್ ಟು erase. 3 2 1 ಡನ್. Find the question, write on the question, find the speed of sound in oxygen gas at 0 degree Celsius. I repeat, at 0 degree Celsius. Oxygen gas at 0 degree Celsius. So what is the formula? V is equals to square root of gamma RT divided by capital M. So I repeat, square root of gamma RT divided by M. So what is gamma? Gamma is ratio of Cp by Cv. That is gamma is equals to Cp by Cv. ನಮ್ಗೆ ಗೊತ್ತಿಲ್ಲ Cp ಏನು Cv ಏನು ಅಂತ. ಸೊ ನಮ್ಗೆ ಇನ್ನೊಂದು ಫಾರ್ಮುಲಾ ಇದೆ, 1 + 2 divided by F. F is a number of degrees of freedom for diatomic gas. F for oxygen is ಎಷ್ಟಿರುತ್ತೆ, 5 degrees of freedom ಇರುತ್ತೆ. ಸೊ ಹಾಗಾದರೆ, ಸೊ gamma for oxygen is 1 + 2 divided by 5, that is 7/5. ಇದನ್ನು ಬೇಕಾದ್ರೆ 1.4 ಅಂತ ಬರ್ಕೋಬಹುದು, ನೀವು ಬೇಕಾದ್ರೆ ಇಲ್ಲ 7.5 ಅಂತ ರಿಟೈನ್ ಮಾಡ್ಕೋಬಹುದು. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ R? R is equal to 8.314 joule per mole per Kelvin. Joule per mole per Kelvin. So what is the value of temperature? Temperature na 0 degree Celsius ಅಂತ ಕೊಟ್ಟಿದ್ದಾರೆ. ಅದರ ಅರ್ಥ 273 Kelvin. And molecular mass, very important. What is the molecular mass of oxygen? ಇಲ್ಲಿ O2 ಅಂತ ಹೇಳ್ತಿದ್ದಾರೆ. O2 ಅಂದ್ರೆ it is a diatomic gas. ಒಂದು ಆಕ್ಸಿಜನ್ ಆಟಮ್ದು molecular mass ಎಷ್ಟು 16. ಇನ್ನೊಂದ್ರದ್ದು 16. ಹಾಗಾದ್ರೆ molecular mass of O2 molecule is 16 + 16. ಎಷ್ಟಾಗುತ್ತೆ, 32 grams. ಐ ರಿಪೀಟ್, 32 grams. ಬಟ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವಾಗ 32 grams ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಡಿ. ಯು ನೀಡ್ ಟು ಕನ್ವರ್ಟ್ ಇಂಟು SI ಯೂನಿಟ್. 32 × 10⁻³ kg. ಈಗ ಎಲ್ಲ ಯೂನಿಟ್ಸು SI ಯೂನಿಟ್ಸ್ ಅಲ್ಲೇ ಇದೆ. ಒಂದು ನಿಮಿಷ ಚಾರ್ಜ್ ಮಾಡ್ತೀನಿ. ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್. V is equals to square root of gamma ವ್ಯಾಲ್ಯೂ ಎಷ್ಟಿದೆ, 7/5 7/5 ಅಥವಾ 1.4 ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 1.4 × 8.314 × T ವ್ಯಾಲ್ಯೂ is 0 degree Celsius ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಡಿ. ಇಟ್ ಇಸ್ 273 divided by molecular mass in kg, that is 32 × 10⁻³ ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದೆ. ಯು ವಿಲ್ ಗೆಟ್, ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ, ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ಯು ವಿಲ್ ಗೆಟ್ ಸ್ಪೀಡ್ is 316 meter per second. 316 meter per second. 316 meter per second. ನೋಟ್ ಮಾಡ್ಕೊಂಡ್ರ? ಸೊ ಇದೇ ತರ ಇನ್ನೊಂದು ಕ್ವಶನ್ ಸಾಲ್ವ್ ಮಾಡೋಣ. ಸೊ ಫೈಂಡ್ ದ ಸ್ಪೀಡ್ ಆಫ್ ಸೌಂಡ್ ಇನ್ ಆಕ್ಸಿಜನ್ ಗ್ಯಾಸ್ at 0 Kelvin. At 0 Kelvin. ಚೆಕ್ ಮಾಡ್ತೀರಾ? ಮಾಡಿ ಬೇಗ ಆಯ್ತಾ? ಪಾಸ್ ಮಾಡ್ದ? ಎಷ್ಟು ಬರ್ಬೋದು? 0. ಯಾಕೆ ಅಂತ ಹೇಳ್ತೀನಿ ನೋಡಿ. ಟೆಂಪರೇಚರ್ ಎಷ್ಟು ಕೊಟ್ಟಿದ್ದಾರೆ? 0 Kelvin. V is equals to square root of gamma ಏನೇ ವ್ಯಾಲ್ಯೂ ಇರಲಿ 1.4 × 8.314 × 0 divided by 32 × 10⁻³ V is equals to 0 meter per second. ಅಂದರೆ ಟೆಂಪರೇಚರ್ 0 Kelvin ಆಗಿದ್ದಾಗ ಸೌಂಡು ಪ್ರಾಪಗೇಟ್ ಆಗಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಾಪಗೇಟ್ ಆಗಲ್ಲ. ಯಾಕೆ ಆಗಲ್ಲ ಅಂದರೆ ದಿಸ್ ಈಸ್ ಕಾಲ್ಡ್ ಅಬ್ಸಲ್ಯೂಟ್ ಟೆಂಪರೇಚರ್. 0 Kelvin ನಾವೇನಂತ ಕರಿತೀವಿ, ಅಬ್ಸಲ್ಯೂಟ್ ಝೀರೋ ಟೆಂಪರೇಚರ್.
zero temperature, absolute zero temperature ಅಲ್ಲಿ ಮಾಲಿಕ್ಯುಲರ್ ಮೋಷನ್ ಕಂಪ್ಲೀಟ್ ಆಗಿ ನಿಲ್ ಆಗ್ಬಿಡತ್ತೆ. ಯಾವುದೇ ಮಾಲಿಕ್ಯೂಲ್ಸ್ ಮೂವ್ಮೆಂಟ್ ನ ತೋರಿಸಲ್ಲ, ಕಂಪ್ಲೀಟ್ ಆಗಿ ನಿಂತ್ಕೊಂಡ್ಬಿಡತ್ತೆ. ಸೊ ಕಂಪ್ರೆಷನ್ ಆಗೋಕ್ಕೂ ಬಿಡಲ್ಲ, ರಿಫ್ರಾಕ್ಷನ್ ಆಗೋಕ್ಕೂ ಬಿಡಲ್ಲ. ಸೊ ಹಾಗಾದ್ರೆ ಕಂಪ್ರೆಷನ್ ಆಗಿಲ್ಲ ಅಂದ್ರೆ ಯಾವ ತರ ಸೌಂಡ್ ಮುಂದಕ್ಕೆ ಹೋಗುತ್ತೆ, ರಿಫ್ರಾಕ್ಷನ್ ಆಗಿಲ್ಲ ಅಂದ್ರೆ ಯಾವ ತರ ಹೋಗುತ್ತೆ. ಸೊ ಹಾಗಾಗಿ ಸೌಂಡ್ ಪ್ರಾಪಗೇಟೇ ಆಗಲ್ಲ. ದೇರ್ಫೋರ್ ದ ಸ್ಪೀಡ್ ಆಫ್ ಸೌಂಡ್ ಆಫ್ at in any gas at 0 Kelvin, of course it is a hypothetical, 0 Kelvin attain ಮಾಡೋದು ತುಂಬಾ ಕಷ್ಟ, it's not so easy. So that is at 0 Kelvin sound cannot propagate. So this is a hypothetical question, not practical ಆಗಿ possible ಇಲ್ಲ. So practically ನಾವು attain ಮಾಡಿರ್ತಕ್ಕಂಥ temperature somewhere 270 not practically, natural obtain ಆಗಿರ್ತಕ್ಕಂಥ temperature 200 and not 200, it's 1 Kelvin, not 0, 200. 1 Kelvin is the naturally obtained temperature in the universe. ಅದು ಅರ್ಥ ಮೇಲೆ ಅಲ್ಲ, it is in somewhere in the space. ಎಲ್ಲಿ ಎಕ್ಸಾಕ್ಟ್ ಆಗಿ ಅಂದರೆ ಬೂಮರಾಂಗ್ ನೆಬುಲಾ. ಸೊ ಬೂಮರಾಂಗ್ ನೆಬುಲಾ ಅಂತಕ್ಕಂಥ ಒಂದು ನೆಬುಲಾ ಇದೆ. ಇಟ್ಸ್ ಅ ಕ್ಲಸ್ಟರ್, ಸ್ಪೇಸಲ್ ರೀಜನ್, ಇಟ್ಸ್ ಅ ಸ್ಪೆಷಲ್ ಫಾರ್ಮೇಷನ್, ಸ್ಟಾರ್ಸ್ ಫಾರ್ಮೇಷನ್ ಆಗೋ ರೀಜನ್. ಸೊ ಅಲ್ಲಿ 1 Kelvin ಟೆಂಪರೇಚರ್ ಇದೆ ಅಂತ ಸ್ಪೆಕ್ಟ್ರೋಸ್ಕೋಪಿ ಹೇಳ್ತದೆ. ಸೊ ಅದಕ್ಕಿಂತ ಕಮ್ಮಿ ಏನಾದ್ರು ಟೆಂಪರೇಚರ್ ಇದೆ, ಸ್ಪೀಡ್ ಯಾವುದೇ ರೀತಿ ಇರಲ್ಲ. ಇಟ್ ಮೀನ್ಸ್ ಸೌಂಡ್ ಕೆನಾಟ್ ಪ್ರಾಪಗೇಟ್. ಸೊ ರೈಟ್ ಡೌನ್ ಒನ್ ಮೋರ್ ಕ್ವಶನ್. ಫೈಂಡ್ ದ ಸ್ಪೀಡ್ ಆಫ್ ಸೌಂಡ್ in helium gas, helium gas at 30 degrees Celsius. So V is equals to square root of gamma RT by M. So nan solve ಮಾಡಲ್ಲ, just I will give the data. Gamma of helium is equals to 1 plus 2 by F. Helium is a monoatomic gas. F value for monoatomic gas is 3. So 3 substitute ಮಾಡಿದ್ರೆ 1 plus 2 by 3, you will get 3 plus 2 ಏನು ಬರುತ್ತೆ 5 by 3. So 5 by 3 is the gamma for monoatomic gas, that is helium. So gamma ಸಿಕ್ತು. ಸೊ ನಿಮಗೆ ಟೆಂಪರೇಚರ್ ಎಷ್ಟಿದೆ 30 ಡಿಗ್ರಿ ಸೆಲ್ಸಿಯಸ್ ಅಂದರೆ 273 ಪ್ಲಸ್ 30 ಏನು ಬರುತ್ತೆ 303 ಕೆಲ್ವಿನ್ ಬರುತ್ತೆ. ಸೊ ಇನ್ನೇನು ಬೇಕಿದೆ, ಮಾಲಿಕ್ಯುಲರ್ ಮಾಸ್. ವಾಟ್ ಇಸ್ ದ ಮಾಲಿಕ್ಯುಲರ್ ಮಾಸ್ ಆಫ್ ಹೀಲಿಯಂ? He24. ಸೊ 4 ಗ್ರಾಮ್ಸ್ ಅಲ್ಲ ಇಂಟು 10⁻³ kg. ಡೇಟಾ ಸಬ್ಸ್ಟಿಟ್ಯೂಟ್ ಮಾಡಿ ಆ್ಯಂಡ್ ಗೆಟ್ ದ ಆನ್ಸರ್. ಮಾಡಿ ಬೇಗ. So answer ಮಾಡಿ question. You try by yourself. We are going to next question. So I am going to erase this. ಆಯ್ತಾ? So next question is, at what temperature next question, at what temperature speed of sound in helium gas will be same as speed of sound in oxygen gas at 27 degrees Celsius. 27 degrees Celsius. At what temperature speed of sound in helium gas will be same as that of the sound in oxygen gas at 27 degrees Celsius. So there are two different gases. So let us use a formula. V is equals to square root of gamma RT divided by So pause the video and try by yourself. Video na pause ಮಾಡಿ try by yourself. I am going to solve now. So square root of gamma RT. So first I will write the equation. Which gas? First gas is helium, will be equals to V of another gas is oxygen. Square root of gamma RT divided by capital M of helium, that is equals to square root of gamma RT divided by capital M of oxygen. Capital M of oxygen. So remaining things all are constants. So R constant, square root cancel agate. So let's do this in so R cancel agate. Gamma of helium. So what is the gamma value? Gamma is equals to 1 plus 2 divided by F. So for monoatomic F is equals to 3. How that? So hagadre gamma of mono is equals to 1 plus 2 divided by 3. So that is 3 plus 2, 5 divided by 3. So gamma of monoatomic. Helium is a monoatomic gas. Therefore, its gamma is 5 by 3.
5/3 square root cancel ಆಗುತ್ತೆ ಎರಡು ಕಡೆ into temperature of the helium gas. So we need to find out temperature of the helium gas divided by molecular mass of the helium gas is 4 into 10 power minus 3, that is equals to gamma of oxygen. Oxygen is a diatomic gas. F for diatomic gas is 5. So therefore gamma of diatomic gas is 1 plus 2 divided by 5. So that is 7/5. 7/5 into temperature of oxygen gas is 27. 27 under 300 Kelvin. You have to substitute in SI units divided by capital M of oxygen. 32 into 10 power minus 3 kg. I hope you understood. So oxygen O anta heltilla, O2 anta heltidare, ಹಾಗಾಗಿ 32 ಆಗತ್ತೆ. So remaining thing 10 power minus 3, 10 power minus 3 cancel ಆಗತ್ತೆ. 4 1s are 4 8s are. And what else can be cancelled? T is equals to 7/5 into 3/5 into 300 divided by 8. So another cancel agata. So 5 5s are 25. 25 into 7, 25 into 10 is 250. Yeah, 7 agate. 7 3s are 20. T is equals to cancel agata illa. So 7 into 3, 21 into 7 divided by 8. So how much you will get? Solve this and check the answer by yourself. So ಬೇಕಾದ್ರೆ ಮಾಡೋಣ. 7 1s are 7, 7 2s are 14 divided by 8. So 8 1s are 8. ಇಲ್ಲಿ ಏನು ಕ್ಯಾರಿ ಆಗುತ್ತೆ? 6.7. 8 8s are 64. Then 3 remaining. 8 3s are 24 and something. So this is the answer in Kelvin. The temperature of this gas, helium gas, is 18.3 Kelvin. At this temperature, both the speeds will be same. That is the answer for this question. Note ಮಾಡ್ಕೊಳ್ಳಿ. We are going to see another one. The ratio of RMS speed to speed of the sound. So I'm going to erase this. Done. Ratio of RMS speed. Ratio of RMS speed to speed of sound. Speed of sound at given temperature. ಏನಿದು ಆರ್ ಎಮ್ ಎಸ್ ಸ್ಪೀಡು? ಸೊ ಸರ್ಟೈನ್ ಟೆಂಪರೇಚರ್ ಕೊಟ್ಟಾಗ ಗ್ಯಾಸ್ ಮಾಲಿಕ್ಯೂಲ್ಗೆ ಸೊ ಅದೇನಾಗುತ್ತೆ, ಗ್ಯಾಸ್ ಮಾಲಿಕ್ಯೂಲ್ ರ್ಯಾಂಡಮ್ ಆಗಿ ಮೂವ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ, ಹೌದಲ್ಲ? ಆ ರ್ಯಾಂಡಮ್ ಆಗಿ ಆವರೇಜ್ ವ್ಯಾಲ್ಯೂ ಆಫ್ ದ ವೆಲಾಸಿಟಿ ಎಷ್ಟಿರುತ್ತೆ ಅದನ್ನ ನಾವು ಆರ್ ಎಮ್ ಎಸ್ ಸ್ಪೀಡ್ ಅಂತ ಕರಿತೀವಿ. ಅಗೇನ್ ಯು ಸ್ಟಡಿ ಡೀಟೇಲ್ಸ್ ಇನ್ kinetic theory of gases. VRMS of the gas is given by square root of 3RT divided by capital M. Similarly, V of sound, just now we have derived, that is given by square root of gamma RT divided by M. So all are same, it will get cancelled. Therefore, VRMS divided by V of sound is equals to, so ಏನು ಉಳ್ಕೊಳ್ಳುತ್ತೆ? ಸ್ಕ್ವೇರ್ ರೂಟ್ ಆಫ್ 3 ಉಳ್ಕೊಳ್ಳುತ್ತೆ, ಡಿನಾಮಿನೇಟರ್ ಗಾಮಾ ಉಳ್ಕೊಳ್ಳುತ್ತೆ. ಸ್ಕ್ವೇರ್ ರೂಟ್ ಆಫ್ 3 by gamma, where gamma is equals to 1 plus 2 by F, where F is a number of degrees of freedom. ಕೊಟ್ಟಿರ್ತಕ್ಕಂಥ ಗ್ಯಾಸ್ದು ನಂಬರ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟಿರುತ್ತೆ ಅದಾಗುತ್ತೆ. ನಂಬರ್ ಆಫ್ ಡಿಗ್ರೀಸ್ ಆಫ್ freedom of given gas ಕೊಟ್ಟಿರ್ತಕ್ಕಂಥ ಗ್ಯಾಸ್ದು number of degrees of freedom ಏನಿದೆ, that is the F value. If it is mono, ಇಲ್ಲಿ 3 ಬರಿಬೇಕಾಗುತ್ತೆ. If it is diatomic rigid molecule, F is 5. If it is diatomic non-rigid molecule, F value is 7. Okay, so we will go to the next topic, the factors on which the speed of sound depends. Note ಮಾಡ್ಕೊಳ್ಳಿ ಇದನ್ನ. So note ಮಾಡ್ಕೊಳ್ಳಿ. We are going to next topic. Erase ಮಾಡಲಾ? Done? Yeah. Factors on which the speed of sound depends. Factors on which speed of
sound depends. ಯಾವ್ಯಾವ್ದ್ರ ಮೇಲೆ ಸ್ಪೀಡ್ ಆಫ್ ಸೌಂಡ್ ಡಿಪೆಂಡ್ ಆಗುತ್ತೆ ಅಂತ ಒಂದು ಟಾಪಿಕ್ ಇದೆ. ಸೊ obviously the equation for speed of sound is v is equals to square root of gamma rt divided by capital M. So from this relation it is clear that, so ಈ equation ಇಂದ ನಮಗೆ ಕ್ಲಿಯರ್ ಆಗಿರೋದು ಏನಂದ್ರೆ v is directly proportional to square root of temperature. ಹೌದಾ? square root of temperature increase ಆದ್ರೆ speed of the sound ಜಾಸ್ತಿ ಆಗುತ್ತೆ. So it is one point to be noticed. So in general ಆಗಿ ಒಂದು ಶಾರ್ಟ್ಕಟ್ ಇದೆ. If the temperature at 0 degree Celsius, temperature at 0 degree Celsius, I repeat, Kelvin alla, 0 degree Celsius ali 332 meter per second idre. Let us assume this is a standard value. Actually, you solve madre ashte sigate. If you substitute K is equals to 273 here for normal air. Air is a mixture of nitrogen, oxygen, majority gases nitrogen irodrinda. So if you substitute the data relevant to the normal air which is surrounding to us, you will get this one. Andre normal nam sutlu irtakanta air alli 0 degree Celsius alli speed of sound estirutte 332 degree Celsius irutte. So the one shortcut ide, the speed of sound at t degree Celsius is equal to speed of sound at 0 degree Celsius plus 0.61 into t into t. This is the shortcut formula. Andre kottirtakanta temperature alli ಸ್ಪೀಡ್ ಆಫ್ ಸೌಂಡ್ ಎಷ್ಟಿರುತ್ತೆ ಅಂದರೆ 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಸ್ಪೀಡ್ ಎಷ್ಟಿರುತ್ತೆ ಅದನ್ನ 0.61 ಟಿಗೆ ಆಡ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ ಒಂದು 20 ಡಿಗ್ರಿ ಸೆಲ್ಸಿಯಸ್ ನ ತಗೊಳ್ಳೋಣ. ಫೈಂಡ್ ದ ಸ್ಪೀಡ್ ಆಫ್ ಎ ಗ್ಯಾಸ್, ಸ್ಪೀಡ್ ಆಫ್ ಸೌಂಡ್ in a gas given that in a gas at 20 degrees Celsius, given that speed at 0 degree Celsius is equal to 332 meter per second. 0 degree Celsius ಅಲ್ಲಿ 332 meter per second ಇದ್ರೆ ಅದೇ ಗ್ಯಾಸ್ ಅಲ್ಲಿ 20 degree Celsius ಅಲ್ಲಿ ಎಷ್ಟು ಸ್ಪೀಡ್ ಇರುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾರೆ. ಸೊ ಇಲ್ಲಿ ಟಿ ವ್ಯಾಲ್ಯೂ ಎಷ್ಟು 20 ಡಿಗ್ರಿ ಸೆಲ್ಸಿಯಸ್. ದ ಸ್ಪೀಡ್ ಆಫ್ ಸೌಂಡ್ ಅಟ್ 20 ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು ದಿ ಸ್ಪೀಡ್ ಆಫ್ ಸೌಂಡ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 0.61 into t. So what is t? T value is 20 degree Celsius. Sorry, 20 degree Celsius is equals to v at 0 degree Celsius is 332 meter per second plus 0.61 into 20. So ಏನಾಗುತ್ತೆ ಇದು? So this will be 6.1. So 2. This will be 12.2 somewhere. 332 plus 12.2. So you will get 344.2 meter per second. So exactly alla nearby irutte actually. So this equation is derived from the approximation. ಇದನ್ನ ಪ್ರೂವ್ ಕೂಡ ಮಾಡ್ತೀನಿ. ಸೊ ದಿಸ್ ಈಕ್ವೇಶನ್ ಇಸ್ ವ್ಯಾಲಿಡ್ ಅಪ್ ಟು ಪ್ಲಸ್ ಆರ್ ಮೈನಸ್ 25 ಡಿಗ್ರಿ ಸೆಲ್ಸಿಯಸ್. ಸೊ ಪ್ಲಸ್ 25, 0 ಇಂದ ಪ್ಲಸ್ 25 ಹೋಗಿ ಅಂಡ್ 0 ಇಂದ ಮೈನಸ್ 25 ಡಿಗ್ರಿ ಸೆಲ್ಸಿಯಸ್ ಹೋಗಿ ಏನಾದ್ರು ಒಂದು ಈಕ್ವೇಶನ್ ಕೇಳಿದ್ರೆ, ಒಂದು ಸ್ಪೀಡ್ ಆಫ್ ಸೌಂಡ್ ಅನ್ನ ಕೇಳಿದ್ರೆ ಈ ಈಕ್ವೇಶನ್ ನ ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದು. ಹಂಗಂತೇಳಿ ಫೈಂಡ್ ದ ಸ್ಪೀಡ್ ಆಫ್ ದ ಸೌಂಡ್ ಆನ್ ದ ಸರ್ಫೇಸ್ ಆಫ್ ದ ಸನ್ ಅಂತ ಸಾಲ್ವ್ ಮಾಡಬೇಡಿ. ಮಿಲಿಯನ್ಸ್ ಆಫ್ ಕೆಲ್ವಿನ್ ಇರುತ್ತೆ ಇಲ್ಲಿ. ಸೊ ಅಷ್ಟೊಂದು ದೊಡ್ಡ ವ್ಯಾಲ್ಯೂಗೆ ಅಪ್ಲಿಕೇಬಲ್ ಆಗಲ್ಲ. ದಿಸ್ ಇಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಸ್ಮಾಲ್ ಚೇಂಜ್ ಇನ್ ಟೆಂಪರೇಚರ್. ತೀರಾ ಚಿಕ್ಕದಾಗಿದ್ರೆ ಟೆಂಪರೇಚರ್ ಚೇಂಜ್ 0 ಇಂದ 10 ಅಥವಾ 20, 30, 25 ವರೆಗೂ ಕೇಳಿದ್ರೆ ಈ ಫಾರ್ಮುಲಾನ ಯೂಸ್ ಮಾಡಿ. ಸೊ ದಿಸ್ ಇಸ್ ವ್ಯಾಲಿಡ್ ಫಾರ್ ಓನ್ಲಿ ಸ್ಮಾಲ್ ಚೇಂಜ್ ಇನ್ ಟೆಂಪರೇಚರ್. 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇಷ್ಟಿದ್ರೆ 0 plus t degree Celsius ಅಲ್ಲಿ you have to add 0.61 times that of the t. ಅಂದ್ರೆ ಪ್ರತಿ 1 ಡಿಗ್ರಿ ಸೆಲ್ಸಿಯಸ್ಗೆ 0 ಅಲ್ಲಿ 332 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಇದೆ. 1 ಡಿಗ್ರಿ ಸೆಲ್ಸಿಯಸ್ ಹೋದ್ರೆ ಸ್ಪೀಡ್ ಎಷ್ಟು ಇನ್ಕ್ರೀಸ್ ಆಗುತ್ತೆ? 0.61. ಇನ್ನೊಂದು ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ ಮಾಡಿ ಇನ್ನೊಂದು 0.61 ಮೀಟರ್ ಪರ್ ಸೆಕೆಂಡ್ ಇನ್ಕ್ರೀಸ್ ಆಗುತ್ತೆ. ಸೊ ದಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಇಕ್ವೇಶನ್. ಇದನ್ನ ಬೇಕಾದ್ರೆ ಪ್ರೂವ್ ಮಾಡೋಣ ನಾವು. ಲೆಟ್ ಅಸ್ ಸಿ ದ ಪ್ರೂಫ್ ಫಾರ್ ದಿಸ್ ಒನ್. ಸೊ ದಿಸ್ ಇಸ್ ವ್ಯಾಲಿಡ್ ಓನ್ಲಿ ಫಾರ್ small change in. This is valid only for small values of t. So that's only valid for small values of t. So ಎಲ್ಲಿವರೆಗೂ ಪ್ಲಸ್ ಆರ್ ಮೈನಸ್ 25 ಡಿಗ್ರಿ ಸೆಲ್ಸಿಯಸ್ ವರೆಗೂ ಇದನ್ನ ಅಪ್ಲೈ ಮಾಡಬಹುದು. ಇದನ್ನ ನಾವು ಪ್ರೂವ್ ಮಾಡಕ್ ಹೊರಟಿದ್ವಿ. ಸೊ ಐ ಆಮ್ ಗೋಯಿಂಗ್ ಟು erase this. ಸೊ ಈ ಫಾರ್ಮುಲಾ ನೋಟ್ ಮಾಡ್ಕೊಳ್ಳಿ ಒಂದ್ಸತಿ. ಸೊ ಐ ಆಮ್ ಗೋಯಿಂಗ್ ಟು erase this. Done. ಯಾ. ಸೊ ಈ ಈಕ್ವೇಶನ್ ಪ್ರಕಾರ, ಮೇಲೆ ಬರ್ದಿರೋ ಈಕ್ವೇಶನ್ ಪ್ರಕಾರ
V is proportional to square root of T. ಹೌದಾ? So let us find out the relation between the speed of sound at 0 degree Celsius and at T degree Celsius. 0 degree Celsius ಮತ್ತೆ T degree Celsius ಎರಡು ಸ್ಪೀಡ್ಗಳ ನಡುವೆ ಎಷ್ಟು ಏನ್ ರಿಲೇಷನ್ ಇದೆ ಅಂತ ನಾವು ಫೈಂಡ್ ಔಟ್ ಮಾಡಕ್ ಹೊರಟಿದೀವಿ. ಒಂದು ನಿಮಿಷ. ಯಾ ಡನ್. 0 ಅಲ್ಲಿ 332 ಇದೆ, ಇಲ್ಲಿ ಎಷ್ಟಿರತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಅಕಾರ್ಡಿಂಗ್ ಟು ದಿಸ್ ರಿಲೇಷನ್, V at 0 degree Celsius is proportional to square root of temperature. So what is this temperature? 0 ಅಂತ ಹಾಕ್ಬೇಡಿ, it is 273 Kelvin. ಹೌದಾ? So similarly, the speed of sound at T degree Celsius is equals to, so directly 0 ಅಂತ ಬರೀತೀನಿ, 0 and V at T degree Celsius is equal to square root of temperature at T degree 273 plus T. ಅರೆ ಇದನ್ನ ಕೆಲ್ವಿನ್ ಕನ್ವರ್ಟ್ ಮಾಡಿದ್ರೆ ಏನಾಗತ್ತಪ್ಪ? 273 plus T ಕೆಲ್ವಿನ್ ಆಗುತ್ತೆ. ಇದೆಷ್ಟಾಗತ್ತೆ ಕೆಲ್ವಿನ್ ಕನ್ವರ್ಟ್ ಮಾಡಿದ್ರೆ? ಸಿಂಪ್ಲಿ 273 ಕೆಲ್ವಿನ್ ಆಯ್ತು. ಅದನ್ನೇ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಏನಿಲ್ಲ. ಸೊ ಲೆಟ್ ಅಸ್ ಡಿವೈಡ್ 1 and 2. 1 ಮತ್ತೆ 2 ನ ಡಿವೈಡ್ ಮಾಡೋಣ. ಸೊ VT divided by VO is equals to square root of 273 plus T whole divided by 273. So that is equals to 1 plus T divided by 273. So you can expand this into whole power 1 by 2. ಇದನ್ನ whole power 1 by 2 ಅಂತ ಬರೀಬಹುದು. whole power 1 by 2. So we have a binomial approximation. A plus B, binomial approximation ಪ್ರಕಾರ A plus B whole to the power of n is nearly equals to A plus NB. ಯಾವಾಗ? when A is much lesser than, when A is much lesser than B. So in this statement, when T is much lesser than 273 ಆದ್ರೆ, ಸೊ ಇದು ಎಲ್ಲಿ ಹೋಗುತ್ತೆ? ಈ ಟರ್ಮ್ ತೀರಾ ಚಿಕ್ಕದಾಗತ್ತೆ. ಈ ಟರ್ಮ್ ತೀರಾ ಚಿಕ್ಕದಾಗದ ಏನ್ ಬರೀಬಹುದು? A plus B whole power n is approximately equal to A plus NB. So in other words, VT divided by VO is equals to 1 plus 1 by 2 T by 273. So what is 2 into 273? It is 546. Yeah, 546. 1 plus T divided by 546. In other words, VT is equals to V naught plus V naught into T divided by 546. What is the speed of sound at 0 degree Celsius? We already know the speed of sound at 0 degree Celsius is equal to 332 meter per second. So this is VT is equals to 332 meter per second plus 332 T divided by 546. So ಇದನ್ನ solve ಮಾಡಿದ್ರೆ 332 divided by 546, you will get 0.61. already ನಾನು ಬರ್ದಿದ್ದೀನಿ. So that is VT is equals to 332 plus 0.61 T. So that is the relation between the speed of sound at 0 degree Celsius and at a given temperature. VT is equals to V naught plus 0.61 T. So what is the value of T? Until it is valid until the temperature 25. So illinda 25 plus 25 ಅಥವಾ minus 25 ವರೆಗೂ ಇದು ವ್ಯಾಲಿಡ್ ಆಗಿರುತ್ತೆ. So that is the answer. Please make a note on this one. So at any cost temperature change ಆದ್ರೆ ನಾವು ಏನಂತ ಹೇಳ್ಬೋದು? ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ಕಣ್ಣು ಮುಚ್ಕೊಂಡು ಹೇಳ್ಬೋದು ಸ್ಪೀಡ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. So that is a relation. ನೋಟ್ ಮಾಡ್ಕೊಳ್ಳಿ. So we have seen the temperature dependence on temperature. Speed dependence on temperature. ಉಲ್ಟಾ ಹೇಳಿದೆ, ಸಾರಿ. So first factor is temperature. ಟೆಂಪರೇಚರ್ ಮೇಲೆ ಯಾವ ತರ ಡಿಪೆಂಡ್ ಆಗುತ್ತೆ ಸ್ಪೀಡ್ ಆಫ್ ದ ಸೌಂಡ್ ಅಂತ ನಾವು ಡಿರೈವ್ ಮಾಡಿದ್ವಿ. ವಿ ಹ್ಯಾವ್ ಸೀನ್ ದಟ್ it is varying in square root, it is varying as a square root of temperature. ಅಂದ್ರೆ ಟೆಂಪರೇಚರ್ ಜಾಸ್ತಿ ಆದ್ರೆ ಸ್ಪೀಡ್ ಜಾಸ್ತಿ ಆಗುತ್ತೆ. ನೀವು ಎಕ್ಸಾಕ್ಟ್ ರಿಲೇಷನ್ ಬೇಕಾದ್ರೆ ಇದನ್ನ ಅಪ್ಲೈ ಮಾಡಬೇಡಿ, ಯು ಹ್ಯಾವ್ ಟು ಫಾಲೋ ದಿಸ್ ಒನ್. ಸೊ ದಿಸ್ ಇಸ್ ವ್ಯಾಲಿಡ್ ಓನ್ಲಿ ಫಾರ್ ಸ್ಮಾಲ್ ಚೇಂಜ್ ಇನ್ ಟೆಂಪರೇಚರ್. ಸೊ ನೆಕ್ಸ್ಟ್ ನೋಡೋಣ ಪ್ರೆಷರ್ ವೇರಿ ಆದ್ರೆ ಏನಾಗುತ್ತೆ ಅಂತ ನೋಡೋಣ. ಸೊ ನೆಕ್ಸ್ಟ್ ಫ್ಯಾಕ್ಟರ್ ಇಸ್ ಪ್ರೆಷರ್ and how does the speed of sound varies with respect to pressure. So ಇಲ್ಲಿ pressure term ಯಾವುದು ಇಲ್ಲ. Second factor, factor 2 pressure ಜೊತೆಗೆ ಯಾವ ತರ ವೇರಿ ಆಗತ್ತೆ ಅಂತ ಚೆಕ್ ಮಾಡೋಣ. Factor
to pressure. So first formula ಏನು ಬರ್ದಿದ್ವಿ ನಾವು? So that is V is equals to square root of gamma RT divided by M. So ಇಲ್ಲಿ pressure term ಇಲ್ಲ, we have another equation. ಇನ್ನೊಂದು equation ಇದೆ, V is equals to square root of gamma P by rho. ಅಂದ್ರೆ Laplace correction ಮಾಡಿದ್ಮೇಲೆ ನಮಗೆ ಸಿಕ್ತು. So therefore V is equals to square root of gamma P by rho. So ಹಾಗಾದ್ರೆ ಹೀಗೆ ಹೇಳ್ತೀರಾ, ಡೆನ್ಸಿಟಿ ಜಾಸ್ತಿ ಆದ್ರೆ ಏನ್ ಆಗತ್ತೆ ಸ್ಪೀಡ್ ಆಫ್ ಸೌಂಡ್? If density becomes more, I repeat, density ಅಥವಾ ಪ್ರೆಷರ್ ಜಾಸ್ತಿ ಆದರೆ, ಒಂದು ಕೊಟ್ಟಿರ್ತಕ್ಕಂಥ ಗ್ಯಾಸ್ಗೆ ಪ್ರೆಷರ್ನ ಜಾಸ್ತಿ ಅಪ್ಲೈ ಮಾಡಿದ್ರೆ ಸ್ಪೀಡ್ ಆಫ್ ಸೌಂಡ್ ಏನಾಗತ್ತೆ? ಜಾಸ್ತಿ ಆಗತ್ತಾ? ನೋ, ಇಟ್ ಡಸ್ ನಾಟ್ ಡಿಪೆಂಡ್, ಇಟ್ ಡಸ್ ನಾಟ್ ವೇರಿ, ಇಟ್ ಡಸ್ ನಾಟ್ ವೇರಿ. ಸರ್ ಇದು ಸುಳ್ಳು. ಪ್ರೆಷರ್ ಜಾಸ್ತಿ ಆದರೆ ಸ್ಪೀಡ್ ಆಫ್ ಸೌಂಡ್ ಜಾಸ್ತಿ ಆಗಬೇಕಲ್ಲ, ಯಾಕೆ ಬರೀದಿರಿ? ಇಟ್ ಡಸ್ ನಾಟ್ ವೇರಿ ಬೈ ವೇರಿಯಿಂಗ್ ಪ್ರೆಷರ್, ಬೈ ವೇರಿಯಿಂಗ್ ಪ್ರೆಷರ್, ಪ್ರೆಷರ್ ಪ್ರೆಷರ್ ಪ್ರೆಷರ್. ಸರ್ ಪ್ರೆಷರ್ ಇನ್ಕ್ರೀಸ್ ಆದರೆ ಸ್ಪೀಡ್ ಜಾಸ್ತಿ ಆಗಲೇಬೇಕು, ನಮ್ಗೆ ಗೊತ್ತಿಲ್ಲ, ಆಗಲೇಬೇಕು, ಆಗಲೇಬೇಕು. ಯಾಕೆ ಆಗಬೇಕು? ಸೊ ಯು ಆರ್ ಫರ್ಗೆಟಿಂಗ್, ಒಂದೇ ಒಂದು ವಿಷಯ ಮರೆತೋಗ್ತೀರಿ. ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಅಂದರೆ ಗ್ಯಾಸಸ್ಗೆ ಡೆನ್ಸಿಟಿ ಏನಾಗುತ್ತೆ? ಡೆನ್ಸಿಟಿ ಕೂಡ ಜಾಸ್ತಿ ಆಗುತ್ತೆ. ಅಂದರೆ ನ್ಯೂಮರೇಟರ್ ಅಲ್ಲಿ ಇರೋ ಟರ್ಮ್ನ ಡಿಸ್ಟರ್ಬ್ ಮಾಡಿದ್ರೆ ಡಿನಾಮಿನೇಟರ್ ಅಲ್ಲಿ ಇರ್ತಕ್ಕಂಥ ಟರ್ಮ್ ಕೂಡ ಡಿಸ್ಟರ್ಬ್ ಆಗತ್ತೆ. ಪ್ರೆಷರ್ನ ಜಾಸ್ತಿ ಮಾಡೋದು ಅಂದ್ರೆ ಏನು? ಪ್ರೆಷರ್ ಜಾಸ್ತಿ ಕೊಡ್ತಾ ಕೊಡ್ತಾ ಏನಾಗುತ್ತೆ? ಡೆನ್ಸಿಟಿ, ವಾಲ್ಯೂಮ್ ಏನಾಗುತ್ತೆ? ವಾಲ್ಯೂಮ್ ಕಮ್ಮಿ ಆಗತ್ತೆ. ವಾಲ್ಯೂಮ್ ಕಮ್ಮಿ ಆದರೆ ಡೆನ್ಸಿಟಿ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿರ್ತಕ್ಕಂಥ ಟರ್ಮು ಒಂದನ್ನೊಂದು ಕ್ಯಾನ್ಸಲ್ ಮಾಡ್ಕೊಳ್ಳುತ್ತೆ. ಸೊ ಹಾಗಾದ್ರೆ ಪ್ರೆಷರ್ ವೇರಿ ಆಗೋದ್ರಿಂದ ನಾವು ಹೇಳಕ್ಕಾಗಲ್ಲ, ವಿ ಕೆನ್ ನಾಟ್ ಜಡ್ಜ್. ಪ್ರೆಷರ್ ಜಾಸ್ತಿ ಕೊಡ್ತಿದ್ದೀವಿ ಹಂಗಂತೇಳಿ ಸೌಂಡ್, ಸ್ಪೀಡ್ ಆಫ್ ದ ಸೌಂಡ್ ಜಾಸ್ತಿ ಆಗತ್ತಾ? ನಾನು ಹೇಳಕ್ಕಾಗಲ್ಲ. ಸೊ ಅಂಟಿಲ್ ಅನ್ಲೆಸ್ ಐ ಹ್ಯಾವ್ ದ ಡೇಟಾ ಆಫ್ ಟೆಂಪರೇಚರ್, ನನಗೆ ಟೆಂಪರೇಚರ್ ಡೇಟಾ ಸಿಗೋವರೆಗೂ ನಾನು ಹೇಳಕ್ಕಾಗಲ್ಲ. ಇಫ್ ಐ ಡೋಂಟ್ ಹ್ಯಾವ್ ದ ಟೆಂಪರೇಚರ್ ಡೇಟಾ, ಐ ಕ್ಯಾನ್ ನಾಟ್ ಡಿಸೈಡ್. The speed of sound does not depend on pressure, does not depend on pressure as long as temperature is fixed. ಟೆಂಪರೇಚರ್ ಫಿಕ್ಸ್ ಆಗಿದ್ರೆ ನೀವು ಪ್ರೆಷರ್ನಾದ್ರೂ ಜಾಸ್ತಿ ಆದರೂ ಮಾಡ್ಕೊಳ್ಳಿ, ಕಮ್ಮಿ ಆದರೂ ಮಾಡ್ಕೊಳ್ಳಿ, ದ ಸ್ಪೀಡ್ ಆಫ್ ಸೌಂಡ್ ಡಸ್ ನಾಟ್ ವೇರಿ, ಯಾವುದೇ ಕಾರಣಕ್ಕೂ ವೇರಿ ಆಗೋದಿಲ್ಲ. ಸೊ ದಟ್ ಈಸ್ ಅ ಆನ್ಸರ್. ಸೊ ಇಟ್ ಡಸ್ ನಾಟ್ ವೇರಿ. ಬಟ್ ಟೆಂಪರೇಚರ್ ಇನ್ಕ್ರೀಸ್ ಆದರೆ ಸ್ಪೀಡ್ ಆಫ್ ಸೌಂಡ್ ಜಾಸ್ತಿ ಆಗೇ ಆಗುತ್ತೆ. ದಿಸ್ ಇಸ್ ಗ್ಯಾರಂಟಿ. ಸೊ ಪ್ಲೀಸ್ ಮೇಕ್ ಎ ನೋಟ್ ಆನ್ ದಿಸ್ ಒನ್. ಇಫ್ ಪಿ ಇನ್ಕ್ರೀಸಸ್ ಪ್ರೆಷರ್ ಜಾಸ್ತಿ ಆದರೆ volume decreases, therefore density is equal to mass by volume, that will also increase. Volume decrease ಆದರೆ density ಕೂಡ increase ಆಗುತ್ತೆ. So therefore P by rho will remain constant, will remain constant. So ಎರಡು ಕಾನ್ಸ್ಟೆಂಟ್ ಆಗಿ ರಿಮೈನ್ ಆಗುತ್ತೆ. ಸೊ ಹಾಗಾದ್ರೆ ಪ್ರೆಷರ್ ಜಾಸ್ತಿ ಆಗೋದ್ರಿಂದ ನಾನು ಹೇಳಕ್ಕಾಗಲ್ಲ, ಐ ಕ್ಯಾನ್ ನಾಟ್ ಸೇ as long as temperature remain constant it does not vary. But temperature ಏನಾದರೂ ವೇರಿ ಆಗ್ತಿದೆ ಅನ್ಕೊಳ್ಳಿ, ಡೆಫಿನೆಟ್ಲಿ ಏನಾಗುತ್ತೆ? ಸ್ಪೀಡ್ ಆಫ್ ಸೌಂಡ್ ಜಾಸ್ತಿ ಆಗೇ ಆಗತ್ತೆ. ಸೊ ದಟ್ ಈಸ್ ಅ ಥಿಂಗ್. ಸೆಕೆಂಡ್ ಫ್ಯಾಕ್ಟರ್. ನೆಕ್ಸ್ಟ್ ಥರ್ಡ್ ಫ್ಯಾಕ್ಟರ್ ಈಸ್ ಹ್ಯೂಮಿಡಿಟಿ. ಥರ್ಡ್ ಫ್ಯಾಕ್ಟರ್ ಇದಾಯ್ತಾ? ಇದು ಡನ್ ನೋಡಿ, ಬರ್ಕೊಳ್ಳಿ. ಥರ್ಡ್ ಫ್ಯಾಕ್ಟರ್ ಈಸ್ ಹ್ಯೂಮಿಡಿಟಿ. ಏನು ಹ್ಯೂಮಿಡಿಟಿ ಅಂದರೆ? ಹ್ಯೂಮಿಡಿಟಿ ತೇವಾಂಶ ಅಂದರೆ ವಾತಾವರಣದಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಹೋಗಿ ಟ್ರ್ಯಾಪ್ ಆದರೆ ದಟ್ ಈಸ್ ವಾಟ್ ಕಾಲ್ಡ್ ಹ್ಯೂಮಿಡಿಟಿ. ಸೊ ನಮ್ಮ ಸುತ್ತಲೂ ಏರ್ ಇದೆ, ಅದರಲ್ಲಿ ಹೋಗಿ ವಾಟರ್ ಮಾಲಿಕ್ಯೂಲ್ಸ್ ತುಂಬಿಕೊಂಡ್ರೆ ಏನಾಗುತ್ತೆ? ತೇವಾಂಶ ಜಾಸ್ತಿ ಆಗಿದೆ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದ ರಿಲೇಷನ್? ಸೊ ವಿ ಹ್ಯಾವ್ ದ ರಿಲೇಷನ್ V is equal to square root of gamma P by rho. So third factor on which the speed of sound depend, it is humidity. ತೇವಾಂಶ ಕರೆಕ್ಟಾ? ತೇವಾಂಶ ಅಲ್ಲ, ತೇವಾಂಶ. ಸೊ ಐ ಆಮ್ ರೈಟ್, ದಯವಿಟ್ಟು ಕ್ಷಮಿಸಿ. ಓಕೆ, ಹ್ಯೂಮಿಡಿಟಿ. ಸೊ ಹ್ಯೂಮಿಡಿಟಿ ರಿಲೇಷನ್, ಲೆಟ್ ಅಸ್ ಸಿ. ಫಸ್ಟ್ ಆಫ್ ಆಲ್ ಹ್ಯೂಮಿಡಿಟಿ ಅಂದರೆ ಏನು? ಮಾಲಿಕ್ಯೂಲ್ಸ್ ನಾರ್ಮಲ್ ಆಗಿ ಅಟ್ಮಾಸ್ಫಿಯರ್ ಅಲ್ಲಿ ಈ ಥರ ಇರುತ್ತೆ, ಹೌದಾ? ನಾರ್ಮಲ್ ಆಗಿ ಮಾಲಿಕ್ಯೂಲ್ಸ್ ಈ ಥರ ಇರುತ್ತೆ. ಈಗ ವಾಟರ್ ಮಾಲಿಕ್ಯೂಲ್ಸ್ ಬಂದು ಫಿಲ್ ಆದರೆ ನಾರ್ಮಲ್ ಆಗಿ ಇದೆಲ್ಲ ಮಾಮೂಲಿ ಮಾಲಿಕ್ಯೂಲ್ಸ್. ದಿಸ್ ಇಸ್ ಡ್ರೈ ಏರ್ ಅಂಡ್ ದಿಸ್ ಇಸ್ ಹ್ಯೂಮಿಡ್ ಏರ್. ಸೊ H2O ಮಾಲಿಕ್ಯೂಲ್ ಒಂದು ಮಧ್ಯದಲ್ಲಿ ಸೇರ್ಕೊಂತು, ಇಲ್ಲಿ ಇನ್ನೊಂದು ಮಾಲಿಕ್ಯೂಲ್ ಯಾವುದೋ ಬಂದು H2O ಮಾಲಿಕ್ಯೂಲ್ ಸೇರ್ಕೊಂತು. ಆದರೆ ನಾರ್ಮಲ್ ಆಗಿ ಬೇರೆ ಬೇರೆ ಮಾಲಿಕ್ಯೂಲ್ಸ್ ಇತ್ತಪ್ಪ ಅಟ್ಮಾಸ್ಫಿಯರಲ್ಲಿ, ಅದ್ರ ಮಧ್ಯದಲ್ಲಿ ಅದ್ರ ಜಾಗನ ಖಾಲಿ ಮಾಡಿಸಿ
ಹೈಡ್ರೋಜನ್ H2O, not hydrogen, ಹೈಡ್ರೋಜನ್ ಅಲ್ಲ H2O, ವಾಟರ್ ಮಾಲಿಕ್ಯೂಲ್ಸ್ ಬಂದು ಆಕ್ಯುಪೈ ಆಗಿದೆ. ದಿಸ್ ಇಸ್ ಕಾಲ್ಡ್ ಹ್ಯೂಮಿಡ್ ಏರ್, ದಿಸ್ ಇಸ್ ಕಾಲ್ಡ್ ಡ್ರೈ ಏರ್. ಡ್ರೈ ಏರ್ ಅಂದರೆ ವಾಟರ್ ಮಾಲಿಕ್ಯೂಲ್ಸ್ ಆಬ್ಸೆಂಟ್ ಆಗುತ್ತೆ, ಇಲ್ಲಿ ವೇಪರೈಸ್ ಆಗಿರ್ತಕ್ಕಂಥ ಮಾಲಿಕ್ಯೂಲ್ಸ್ ಟ್ರ್ಯಾಪ್ ಆಗುತ್ತೆ. ಸೊ ಹಾಗಾದ್ರೆ ಹ್ಯೂಮಿಡ್ ಏರ್ ಇದು ಡ್ರೈ ಏರ್, ಇದರಲ್ಲಿ ಸ್ಪೀಡ್ ಜಾಸ್ತಿ ಇರುತ್ತೆ, ಇದರಲ್ಲಿ ಸ್ಪೀಡ್ ಜಾಸ್ತಿ ಇರುತ್ತೆ. ಸೊ ಲೆಟ್ ಅಸ್ ಸಿ V is equals to, so V is equals to square root of gamma P divided by rho. So at a constant temperature, so assume that, sorry, not constant temperature, at constant pressure. ಇವೆರಡು ಒಂದೇ ಪ್ರೆಷರ್ ಅಲ್ಲಿ ಇದೆ ಅಂತ ಅನ್ಕೊಳ್ಳೋಣ, ಜಸ್ಟ್ ಅಸ್ಯೂಮ್ ಇವೆರಡು ಒಂದೇ ಪ್ರೆಷರ್ ಅಲ್ಲಿ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಎರಡು ಒಂದೇ ಪ್ರೆಷರ್ ಅಲ್ಲಿ ಇರಬೇಕಾದ್ರೆ ಈಗ ಇದರಲ್ಲಿ ತೇವಾಂಶ ಇದೆ, ಇದರಲ್ಲಿ ತೇವಾಂಶ ಇಲ್ಲ. ಹಾಗಾದ್ರೆ ಯಾವುದು ಡೆನ್ಸಿಟಿ ಜಾಸ್ತಿ ಇದೆ? ಸೊ ನಾವು ಪ್ರೆಷರ್ ಕಾನ್ಸ್ಟೆಂಟ್ ಇದೆ ಅಂತ ಹೇಳ್ತಾ ಇದ್ವಿ, ಬಟ್ ಡೆನ್ಸಿಟಿ ವೇರಿ ಆಗುತ್ತೆ. ಹೌದಾ? ಡೆನ್ಸಿಟಿ ವೇರಿ ಆಗುತ್ತೆ. ಇಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಬಂದು ಕೂತಿದೆ, ಇಲ್ಲಿ ನಾರ್ಮಲ್ ಆಗಿ ಇತ್ತು. ಈಗ ಯಾವ್ದ್ರ ಡೆನ್ಸಿಟಿ ಜಾಸ್ತಿ ಇದೆ, ಯಾವ್ದ್ರ ಡೆನ್ಸಿಟಿ, ಇಲ್ಲಿ ಎಕ್ಸ್ಟ್ರಾ ವಾಟರ್ ಮಾಲಿಕ್ಯೂಲ್ಸ್ ಬಂದಿದೆ, ಹಾಗಾಗಿ ಇದ್ರ ಡೆನ್ಸಿಟಿ ಜಾಸ್ತಿ ಇದೆ ಅಂತ ಆನ್ಸರ್ ಹೇಳಿದ್ರೆ ತಪ್ಪು, ಅದು ರಾಂಗ್ ಆನ್ಸರ್ ಆಗತ್ತೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ಸರ್ ಎಲ್ಲ ಚೀಟಿಂಗ್ ಸರ್. ಮಾಲಿಕ್ಯೂಲ್ಸ್ನ ರಿಮೂವ್ ಮಾಡಿ ವಾಟರ್ ಮಾಲಿಕ್ಯೂಲ್ಸ್ ಬಂದು ಕೂರ್ತಿದೆ ಅಂದರೆ ಅದು ಹ್ಯೂಮಿಡ್ ಏರ್ ಡೆನ್ಸಿಟಿ ಜಾಸ್ತಿ ಇರಬೇಕಲ್ಲ, ಅದು ಹೇಗೆ ಹೇಳ್ತೀರಿ? ಸೊ ಅದರಲ್ಲೂ ಒಂದು ಟ್ವಿಸ್ಟ್ ಇದೆ ಅಲ್ಲಿ, ಏನು ಅಂತ ಹೇಳ್ತೀನಿ ನೋಡಿ. ಸೊ ನಂಗೆ ಗೊತ್ತು ನೀವೇನು ಅನ್ಕೊಂತಿದ್ದೀರಿ, ನಾರ್ಮಲ್ ಆಗಿ ಏರ್ ಇತ್ತು, ಅದ್ರ ಮಧ್ಯೆ ಹೋಗಿ ವಾಟರ್ ಮಾಲಿಕ್ಯೂಲ್ಸ್ ಸೇರ್ಕೊಂತು ಡೆನ್ಸಿಟಿ ಜಾಸ್ತಿ ಆಗಬೇಕಲ್ಲಪ್ಪ. ಬಟ್ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ ನೋಡಿ. ವಾಟರ್ ಮಾಲಿಕ್ಯೂಲ್ಸ್ ಅಟಾಮಿಕ್ ವೆಯ್ಟ್ ಎಷ್ಟಪ್ಪ? 18 grams. ಹೌದಾ? 18 grams. ಅದನ್ನ ಪಕ್ಕದಲ್ಲಿ ಇಡಿ. ನಾರ್ಮಲ್ ಆಗಿ ಏರ್ ಅಂದ್ರೆ ಏನು? ನಾರ್ಮಲ್ ಆಗಿ ಮೆಜಾರಿಟಿ ಯಾವ ಗ್ಯಾಸ್ ಇರುತ್ತೆ? ನೈಟ್ರೋಜನ್ ಇರುತ್ತೆ, ಆಕ್ಸಿಜನ್ ಇರುತ್ತೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಮ್ಯಾಕ್ಸಿಮಮ್ ನೈಟ್ರೋಜನ್ ಇರುತ್ತೆ, 28 ಅಟಾಮಿಕ್ ನಂಬರ್. ಮಿಕ್ಕಿದೆಲ್ಲ ಗ್ಯಾಸಸ್ ಇರುತ್ತೆ. ಎಲ್ಲದನ್ನು ಆವ್ರೇಜ್ ಮಾಡಿದ್ರೆ ಅಟಾಮಿಕ್ ವೆಯ್ಟ್ ಏನಾಗಿರುತ್ತಪ್ಪ ಅಂದ್ರೆ, ನಾರ್ಮಲ್ ಏರ್ದು ಅಟಾಮಿಕ್ ವೆಯ್ಟ್ ಏನಾಗಿರುತ್ತೆ ಅಂದ್ರೆ 29 ಗ್ರಾಮ್ ಪರ್ ಮೋಲ್. So this is the atomic weight of the normal atmospheric air. ನಮ್ಮ ಸುತ್ತಲೂ ಇರ್ತಕ್ಕಂಥ ಏರ್ದು ಅಟ್ಮಾಸ್ಫಿಯರಿಕ್ ಏರ್ ನಾರ್ಮಲ್ ಅಟಾಮಿಕ್ ವೆಯ್ಟ್ ಎಷ್ಟು ಅಂದರೆ 29 ಗ್ರಾಮ್ ಪರ್ ಮೋಲ್. ಬಟ್ ಹ್ಯೂಮಿಡ್ ಏರ್ ಇದ್ದಾಗ ಸಮ್ಮರಲ್ಲಿ ವಾಟರ್ ವೇಪರ್ಸ್ ಎಲ್ಲ ಆಪರೇಟ್ ಆಗಿ ಬಂದು ಕೂರತ್ತೆ. ಈಗ ಇಲ್ಲಿ 29 ಗ್ರಾಮ್ ಪರ್ ಮೋಲ್ ಇರ್ತಕ್ಕಂಥ ಒಂದು ಗ್ರಾಮ್ ಪರ್ ಮೋಲ್ ಅಟಾಮಿಕ್ ವೆಯ್ಟ್ ಇರ್ತಕ್ಕಂಥ ಮಾಲಿಕ್ಯೂಲ್ನ ಬರೀ 18 ಗ್ರಾಮ್ ಇರ್ತಕ್ಕಂಥ ವಾಟರ್ ಮಾಲಿಕ್ಯೂಲ್ ರಿಪ್ಲೇಸ್ ಮಾಡಿದೆ. ಅಂದ್ರೆ ದೊಡ್ಡದಾಗಿರ್ತಕ್ಕಂಥ ಮಾಲಿಕ್ಯೂಲ್ನ ರಿಪ್ಲೇಸ್ ಮಾಡಿ ಇದು ಬಂದು ಕೂತಿದೆ. ಅರ್ಥ ಆಗ್ತಿದ್ಯಾ? ಇಲ್ಲೂ ಅಷ್ಟೇ, ಈ ಮಾಲಿಕ್ಯೂಲ್ನ ರಿಪ್ಲೇಸ್ ಮಾಡಿ ಇಲ್ಲಿ ಬಂದು ಕೂತಿದೆ. ಹಾಗಾದ್ರೆ ಡೆನ್ಸಿಟಿ ಏನಾಯ್ತು? 29 ಅಟಾಮಿಕ್ ವೆಯ್ಟ್ ಇರ್ತಕ್ಕಂಥ ಮಾಲಿಕ್ಯೂಲ್ಸ್ನ ರಿಪ್ಲೇಸ್ ಮಾಡಿ ಇದು ಯಾವುದೋ 18 ಗ್ರಾಮ್ಸ್ ಇರ್ತಕ್ಕಂಥ 18 ಗ್ರಾಮ್ ಮಾಲಿಕ್ಯುಲರ್ ವೆಯ್ಟ್ ಇರ್ತಕ್ಕಂಥ ಮಾಲಿಕ್ಯೂಲ್ ಬಂದು ಆಕ್ಯುಪೈ ಆಗ್ತಿದೆ. ಹಾಗಾದ್ರೆ ಡೆನ್ಸಿಟಿ ಏನಾಗತ್ತೆ? ಡೆನ್ಸಿಟಿ ಆಫ್ ಹ್ಯೂಮಿಡ್ ಏರ್ is lesser than that of the density of wet air or dry air. We call that as a dry air, not wet air, sorry. So wet ಅಂದ್ರೆ ತೇವಾಂಶ ಇರೋದು. So dry air ದು density ಜಾಸ್ತಿ ಇರುತ್ತೆ compared to humidity. Sir, this is cheating. We didn't expect this. 29 ಗ್ರಾಮ್ಸ್ ಇರ್ತಕ್ಕಂಥ ಮಾಲಿಕ್ಯೂಲ್ಸ್ನ ಬರೀ 18 ಗ್ರಾಮ್ಸ್ ಇರ್ತಕ್ಕಂಥ ಚೀಪ್ ಆಗಿರ್ತಕ್ಕಂಥ ಮಾಲಿಕ್ಯೂಲ್ಸ್ ರಿಪ್ಲೇಸ್ ಮಾಡ್ತಿದೆ. ಚೀಪ್ ವೆಯ್ಟ್ ಇರ್ತಕ್ಕಂಥ ಮಾಲಿಕ್ಯೂಲ್ ರಿಪ್ಲೇಸ್ ಮಾಡಿದ್ರೆ ನೆಟ್ ಎಫೆಕ್ಟಿವ್ ವೆಯ್ಟ್ ಕಮ್ಮಿ ಆಗುತ್ತೆ. ಸೊ ಡೆನ್ಸಿಟಿ ಕೂಡ ಕಮ್ಮಿ ಆಯಿತು. ಹಾಗಾದ್ರೆ ಡೆನ್ಸಿಟಿ ಕಮ್ಮಿ ಆದರೆ ನಮಗೆ ಫಾರ್ಮುಲಾ ಇದೆ, V is equal to square root of gamma P by rho, ಪ್ರೊವೈಡೆಡ್ ಎರಡು ಪ್ರೆಷರ್ ಸೇಮ್ ಇದ್ರೆ. ನಾನು ಚೇಂಜ್ ಆಗ್ತಿದೆ ಅಂತ ಹೇಳ್ತಿಲ್ಲ, ಎರಡು ಪ್ರೆಷರ್ ಚೇಂಜ್ ಇದ್ರೆ ಇಷ್ಟಿರುತ್ತೆ. ಸೊ ಹಾಗಾದ್ರೆ ಹೇಳ್ತೀರಾ ಡ್ರೈ ಏರ್ದು ಡೆನ್ಸಿಟಿ ಜಾಸ್ತಿ ಇದೆ. ಡ್ರೈ ಏರ್ದು ಡೆನ್ಸಿಟಿ ಜಾಸ್ತಿ ಇದ್ರೆ ಸ್ಪೀಡ್ ಆಫ್ ಸೌಂಡ್ ಇನ್ ಡ್ರೈ ಏರ್ ಈಸ್ ಲೆಸನ್ ದ್ಯಾನ್ ದಟ್ ಆಫ್ ದ ಸ್ಪೀಡ್ ಆಫ್ ಸೌಂಡ್ ಇನ್ ಹ್ಯೂಮಿಡ್ ಏರ್. ತೇವಾಂಶ ಇರ್ತಕ್ಕಂಥ ವಾಟರ್ ವೇಪರ್ಸ್ ಇರ್ತಕ್ಕಂಥ ಏರ್ನಲ್ಲಿ ಸೌಂಡು ಸ್ಪೀಡ್ ಆಗಿ ಚಲಿಸುತ್ತೆ. ದೂರದಲ್ಲಿ ನಿಂತ್ಕೊಂಡು ಯಾರನ್ನಾದ್ರೂ ಕೂಗಿ, ನಿಮ್ಮ ಫ್ರೆಂಡ್ನ ಕೂಗಿ ಅಗಸ್ತ್ಯ ಅಂತ ಕೂಗಿ, ಯಾವಾಗ ಕೇಳಿಸುತ್ತೆ? ಸಮ್ಮರಲ್ಲಿ ಕೇಳಿಸುತ್ತೆ, ವಿಂಟರಲ್ಲಿ ಸ್ಪೀಡಾಗಿ ಕೇಳಿಸುತ್ತೆ. ಆಬ್ವಿಯಸ್ಲಿ ಸಮ್ಮರಲ್ಲಿ ಹ್ಯೂಮಿಡ್ ಏರ್ ಜಾಸ್ತಿ ಇರೋದ್ರಿಂದ ಸಮ್ಮರಲ್ಲಿ ಸ್ವಲ್ಪ ಬೇಗ ಕೇಳಿಸುತ್ತೆ. ಹೌದಾ? ಸೊ ದಟ್ ಈಸ್ ಅ ಫ್ಯಾಕ್ಟರ್ಸ್ ಆನ್ ವಿಚ್ ದ ಸ್ಪೀಡ್ ಆಫ್ ಸೌಂಡ್ ಡಿಪೆಂಡ್ಸ್. ನೆಕ್ಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್, ದಟ್ ಈಸ್ harmonics in open pipe, harmonics and closed pipe. So this is all about the speed of sound in a given medium. So summarize madana, V is a speed of sound in a given medium is equal to square root of coefficient of elasticity divided by density, elastic property divided by inertial property. ಅದೇನಾದರೂ ಇದೇನಾದರೂ ಒಂದು
ಫ್ಲೂಯಿಡ್ ಆಗಿದ್ರೆ ಈ ಪ್ಲೇಸಲ್ಲಿ ಏನಾಗಬೇಕು, ಬಲ್ಕ್ ಮಾಡ್ಯುಲಸ್ ಆಗಬೇಕು. ಅದೇ ಒಂದು ರಾಡ್ ಆಗಿದ್ರೆ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಯಂಗ್ಸ್ ಮಾಡ್ಯುಲಸ್. ಆ್ಯಂಡ್ ವಿ ಹ್ಯಾವ್ ಪ್ರೂವ್ಡ್ ಇಕ್ವೇಷನ್ ಫಾರ್ the speed of sound is equal to v is equal to square root of gamma rt divided by m. And vrms relation nodidvi, and vrms relation and v of speed of sound nodidvi. So that's all for today. So all the very best, do well. Jai Hind, Jai Karnataka. Next video is on open pipe and closed pipe harmonic. Miss marde nodi, tumba important topic. All the very best.